ನೆಕ್ಸ್ಟ್ ಪ್ರಾಬ್ಲಮ್ ಬರ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ 2.2 ನಲ್ಲಿ ಸೇಮ್ ಪ್ರಾಬ್ಲಮ್ ಬರ್ಕೊಂಡು ಸಮ್ ಆಫ್ ಜೀರೋಸ್ ಅಂಡ್ ಪ್ರಾಡಕ್ಟ್ಸ್ ಆರ್ 0 and √5 ಬರಿಬೇಕು ಲೆಕ್ಕನ. ಸೌಂದರ್ಯ ಬರ್ಕ ಲೆಕ್ಕನ. ನೀನ್ ಒಬ್ಳಿಗೆ ಅಷ್ಟೇ ಹೇಳ್ತಿದ್ದೀನಿ, ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಅವರಲ್ಲೇ ಅಪ್ಡೇಟ್ ಆಗ್ಬಿಟ್ಟಿದಾರೆ ಈಗ. Find a quadratic polynomial. Find a quadratic polynomial. The sum and product of whose zeros are 0 and √5 respectively. ಇಲ್ಲಿ sum of the zeros ಕೊಟ್ಟಿದ್ದಾನೆ, product of the zeros ಕೊಟ್ಟಿದ್ದಾನೆ. Sum of the zeros is alpha plus beta is 0 and product of the zeros is √5. Find a quadratic polynomial. Likit. Find a Lavanya. ನೆಟ್ವರ್ಕ್ ಸಿಗ್ತಿಲ್ಲ. ನೀನ್ ಏನ್ ಹಿಂಗ್ ಮಾಡಿದ ಹೆಂಗೆ ಅಂತ ನಿಮ್ ಮನೆ ಮ್ಯಾಗ ಹಂಚಿ ಮ್ಯಾಗ ಕುತ್ಕತ್ತ, ಹಂಚಿ ಮ್ಯಾಗ ಒಂದ್ ಏಣಿ ಹಾಕ ಡೈಲಿಯಾ ಮಲ್ನಾಡಾಗ ಮಾಡ್ತಾರಲ್ಲ, ಫೋನ್ ಮಾಡ್ಬೇಕು ಅಂದ್ರೆ ಮರದ ಮ್ಯಾಗ ಕುತ್ಕಂತಾರಲ್ಲ ಹಂಗೆ. ಮಳೆ ಬರ್ತೈತೆ. ತಮ್ಮಿಲ್ವಾ ನಿಮ್ ತಮ್ಮ? ಸರ್ ಇದೇನೆ. ಮತ್ತ ಅವ್ನ ಹಿಡ್ಕಣ ಕೇಳು, ನೀ ಬರ್ಕ. Okay. Sum of the zeros means alpha plus beta. Product of the zeros means alpha beta. So ನಾವೀಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಯಾವ ತರ ಇರುತ್ತೆ? x square minus alpha plus beta into x plus alpha beta. ಇದು ಜನರಲ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನ ಕನ್ಸ್ಟ್ರಕ್ಟ್ ಮಾಡಕ್ಕೆ, ಪ್ರಾಡಕ್ಟ್ ಮಾಡಕ್ಕೆ ಇರ್ತಕ್ಕಂಥ ಫಾರ್ಮುಲಾ ಏನು? x square minus alpha plus beta into x plus alpha beta. So now write x square 0 into x plus √5. So now write x square plus √5. ಯಾಕಂದ್ರೆ 0 into something is 0. ಅದ್ ಬಿಟ್ಬಿಟ್ಟಿದೀನಿ. ಕ್ಲಿಯರ್ ಆಯ್ತು? ಮತ್ತೆ ಇದೆಲ್ಲೋ ಅಂತ ಮತ್ತೆ ಯಾರ ಪುಣ್ಯಾತ್ಮರು 0x ಅಂತ ಬರ್ಕೊಂಡು ಕುತ್ಕೊಂಡಿರಿ. ಅರ್ಥ ಆಯ್ತಾ? ಯಾರಿಗಾರ ಡೌಟ್ ಇದೆಯಾ? ನೋ ಸರ್. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇಷ್ಟ ನೋಡ್ರಿ, 2 ಮಾರ್ಕ್ಸ್ ಕೇಳ್ತಾನೆ. ಇದನ್ನ ಮಾಡಕ್ಕೂ ಏನೇನೋ ಮಾಡ್ತೀರಿ ನೀವು ಅಲ್ಲಿ. ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸಮ್ ಆಫ್ ದಿ ಜೀರೋಸ್ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ, ಪ್ರಾಡಕ್ಟ್ ಆಫ್ ದಿ ಜೀರೋಸ್ ಅಂದ್ರೆ ಆಲ್ಫಾ ಬೀಟಾ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನ ಬರಿಲಿಕ್ಕೆ ಇರ್ತಕ್ಕಂಥ ಫಾರ್ಮುಲಾ x square minus alpha plus beta into x plus alpha beta. X square minus alpha plus beta means 0 into x plus √5. X square plus √5. ಸೃಷ್ಟಿ ಒಂದ್ ನಿಮಿಷ ಎಲ್ಲ ಬರ್ಕೊಂಡು ಆಮೇಲೆ ಮಾತಾಡ್ತೀನಿ. ಎಲ್ಲ ಬರ್ಕೊಳ್ಳಿ, ಡಿಸ್ಟರ್ಬ್ ಮಾಡಬೇಡ್ರಿ. ಓವರ್. ಸರ್ ಆಯ್ತು ಎಲ್ಲರದುವಾ? ಸರ್. ಈಗ ಸೃಷ್ಟಿ ಎಪಿ ಮಾರ್ಕ್ಸ್ ಹೇಳಿದ್ರಾ? ಸರ್ ಇವತ್ತು ಕೊಟ್ರಿ ಸರ್. ಎಷ್ಟು ಬಂತು ಸರ್? ಔಟ್ ಆಫ್ 4 ಬಂತು. ವೆರಿ ಗುಡ್. ಅವರು ನಿಮ್ಮೂರದ ಇನ್ನೊಂದು ಹುಡುಗಿ ಇದ್ದಾಳೆ ಗೊತ್ತಾ, ಹೆಬ್ಳಿಗೆರೆ ಹುಡುಗಿ, ಕಾಂತರಾಜ್ ಸರ್ ಅಂತಿದಾರಲ್ಲ ಅವ್ರ ಮಗಳು ಸ್ಪಂದನ. ಸ್ಪಂದನ ಹೆಂಗ್ ಓದ್ತಾಳೆ ಸರ್? ಅವಳು ಔಟ್ ಆಫ್ 4.
ಹೌದಾ ವೆರಿ ಗುಡ್ Sir, ಮೂರ್ ಜನ ಔಟ್ ಆಫ್ ಔಟ್ ಇನ್ನೊಬ್ರು ಯಾರು ಎಲ್ಲ 3 ಸಬ್ಜೆಕ್ಟ್ ಕೊಟ್ರಿ ಸರ್ ಇವತ್ತು. ಯಾವ್ಯಾವ್ದು ಔಟ್ ಆಫ್ ಔಟ್ ಸರ್ ಸೈನ್ಸ್, ಸೋಷಿಯಲ್, ಮ್ಯಾಥ್ಸ್. 3 ಔಟ್ ಆಫ್ ಔಟ್ ಎಸ್ ಸರ್. ವೆರಿ ಗುಡ್ ಸ್ಪಂದನ ಔಟ್ ಆಫ್ ಔಟ್ ಸರ್ ಒಳ್ಳೆ ಮ್ಯಾಥ್ಸ್ ಒಂದು ಔಟ್ ಆಫ್ ಔಟ್, ಉಳಿದಿದ್ ಗೊತ್ತಿಲ್ಲ ಸರ್. ಹೌದಾ ಓಕೆ. ಸಾನಾ ಸ್ಕೂಲಿಗೆ ಹೋಗಿದ್ದೆ, ಸಾನಾ ಎಮ್ಮಿ ಅವ್ರ ಸ್ಕೂಲಿಗೆ ಹೋಗಿದ್ದೆ. ಬರ್ಕೊಳ್ರಿ ನೆಕ್ಸ್ಟ್ ಪ್ರಾಬ್ಲಮ್ ಬರ್ಕೊಳ್ರಿ. ಎಲ್ಲಿ ತನಕ ಬರ್ಕೋಬೇಕು? ಹೂ ಝೀರೋಸ್ ಆರ್ ಅಂತಿದೆಯಲ್ಲ ಅಲ್ಲಿ ತನಕ ಲೆಕ್ಕ ಬರ್ಕೊಳ್ರಿ. ನಾನು ರೂಟ್ಸ್ ಹೇಳ್ತೀನಿ. ಸೇಮ್ ಪ್ರಾಬ್ಲಮ್ ಬರ್ಕೋಬೇಕು. ಸೌಂದರ್ಯ ಫೈಂಡ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಬರ್ಕೋಬೇಕು. ನಾನು ಆಮೇಲೆ ವ್ಯಾಲ್ಯೂಸ್ ಹೇಳ್ತೀನಿ. ದಿ ಫೈಂಡ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ದಿ ಸಮ್ ಅಂಡ್ ದಿ ಪ್ರಾಡಕ್ಟ್ ಆಫ್ ಹೂ ಝೀರೋಸ್ ಆರ್ ಅಂತ ಅಲ್ಲಿ ತನಕ ಬಾ, ಮುಂದಕ್ಕೆ ಕೇಳ್ತೀನಿ. ಮೊನ್ನೆ ಆಟ ಆಡಬೇಡ ನೀನು ಅಲ್ಲಿ ಕುಂಟಪಿಲೆಯ. ಇಲ್ಲ ಸರ್. ಮತ್ ನೋಡ್ ಲೆಕ್ಕ ಬರ್ಕ ಬರ್ಕೊಂಡೆ ಮುಗಿಸಿ. ನಮ್ಮ ಮಾನಿನ ಭಾಷೆ ಭಾರಿ ಚೆನ್ನಾಗಿರುತ್ತೆ ಕಣೆ. ದೋಸೆ ಸಂಬಂಧ ಏನಂತಾಳೆ? ಏನ್ ಅವ್ರವ್ರ ಹೆಸರು ಇಟ್ಕೊಂತಾರವ. ಬೇಕಿತ್ತ ಅದನ್ನ ದೋಸೆ ಮಾಡ್ಬೇಕು ಅಂತ ಹೇಳೋದು. ನಾನೇನ್ ಇಟ್ಕೊಂಡಿದ್ದೆ, ದೋಸೆ ಸಾಮಾನ್ಯ ಅಂತ ಇಟ್ಕೊಂಡಿದೀನಿ. ಈಗ ಲಾಡು ಲಿಕ್ಕಿತ್ತು. ಏನ್ ಮಾಡೋದು ಸರ್, ನೀವು ಕೇಳಿದ ತಕ್ಷಣ ಅದೇ ಅಲ್ಲಿ ಬಂದಿದ್ದು ಸರ್. ಅಲ್ಲ ಮಾನ್ಯ, ನಾವ್ ಅವಳಿಗೇನು ಹೆಸರು ಇಡಬಾರ್ದು ಅಂತಿದ್ವಿ. ಅವಳೇ ಇಟ್ಕೊಂಡ್ಬಿಟ್ರು ದೋಸೆ ಸಾಮಾನ್ಯ ಅಂತ. ಓಕೆ, ಈಗ ಫೈಂಡ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಏನು ಏನ್ ಬರೆದ್ರಿ? ಸಮ್ ಅಂಡ್ zeros are 1 and 1 respectively. 1 and 1 respectively. ಈಗ sum of the zeros means alpha plus beta. Product of the zeros means alpha beta. Now write the formula to write the quadratic polynomial x square minus alpha plus beta into x plus alpha beta. X square minus 1 into x plus 1. So x square minus x plus 1. 1 ಬರ್ದಿಲ್ಲ ನಾನು. x ಇಂದ ಏನು ಕೋಎಫಿಷಿಯಂಟ್ ಇಲ್ಲ ಅಂದ್ರೆ 1 ಇರುತ್ತೆ. ಡೌಟ್ಸ್ ಏನಾರು ಇದ್ರೆ ಕೇಳಿ. ಯಾರ ಮನೆಯಲ್ಲಿ ಮಾತಾಡ್ತಾ ಇದಾರೆ ಅವರು ಮೈಕ್ ಅನ್ನ ಮ್ಯೂಟ್ ಮಾಡ್ರಿ ಅಂತ ಹೇಳ್ತೀನಿ. ಅದು ತಲೆ ಒಳಗಿಲ್ಲ ಅಂದ್ರೆ ನಾನು ಏನ್ ಮಾಡೋದ್ರಿ? ಲಾವಣ್ಯ ಕಾಣ್ತಾ ಇದ್ದೀನ ನಾನು? ನೀನ್ ಕಾಣಲ್ಲ ಅಲ್ಲ, ಅದಕ್ ಮಾತ್ರ ನೆಟ್ವರ್ಕ್ ಪ್ರಾಬ್ಲಮ್. ಏನ್ ಮಾಡ್ತಾಳೆ ಗೊತ್ತಲ್ಲ, ಇದು ಮಾನ್ಯ ಅಲ್ಲಿ ಪಕ್ಕದಲ್ಲಿ ಖಾರ ಮಂಡಕ್ಕಿ ಮೆಣಸಿಕಾಯಿ ಹಾಕೊಟ್ಟಿದ್ದಾರೆ. ಈಗ ನೋಡ್ರಿ ಗೊತ್ತಾಗ್ಬಿಡುತ್ತಲ್ಲ, ಅದಕ್ಕೆ ಬುದ್ಧಿವಂತಿಕೆ ಮಾಡಿ ವಿಡಿಯೋ ಬರ್ತಿಲ್ಲ ಅಂತ ಆಫ್ ಮಾಡ್ಬಿಡ್ತಾರೆ ಕೆಲವೊಬ್ರು. ಮಾನ್ಯನಂಗೆ ಮಾಡ್ತಾಳೆ. ಅಲ್ಲಿ ಅವ್ರ ಅಪ್ಪಾಜಿ ಏನಾರು ಬಂದ ತಕ್ಷಣ ಮೈಕ್ ಇಲ್ಲಿ ಸ್ಕ್ರೀನ್ ಮ್ಯೂಟ್. ಇಲ್ಲ ಸರ್. ಇಲ್ಲಿ ತಿನ್ನೋದಕ್ಕೆ ಬಾಡನಲ್ಲ, ಆದ್ರೆ ಕ್ಲಾಸ್ ಆದ್ಮೇಲೆ ತಿನ್ನವ ಬಾಡನಲ್ಲ. ತಿಂತಿಲ್ಲ. ಲಾವಣ್ಯ ನೋಡಿ ಹೆಂಗ್ ತಿಂತಿದ್ದಾಳೆ, ಮೆಲ್ಲಳೆ. ಇಲ್ಲ ಸರ್, ತಿಂತಿಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ಹೆಡ್ಡಿಂಗ್ ಬರ್ಕೊಡ್ರಂಗೆ ಬರ್ಸ್ತೀನಿ. ಫೈಂಡ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅದ್ ಬರೀರಿ.
R ಅಂತ ಬಂದ್ರಾ Yes, sir. minus 1/4 and 1/4 respectively. Sum of the zeros is minus 1/4. Product of the zeros is 1/4. So now take sum of the zeros is minus 1/4. Product of the zeros is plus 1/4. So now write x square minus alpha plus beta into x plus alpha beta. X square minus of minus 1/4 into x plus 1/4. Okay, x square minus into minus plus 1/4 into x plus 1/4. So ಈಗ ಡಿನಾಮಿನೇಟರ್ ಅಲ್ಲಿ 4 ಇದೆ, ಅದನ್ನ ತೆಗಿಬೇಕು ಅಂದ್ರೆ ಮಾಡಕಂದ್ರೆ ಮಲ್ಟಿಪ್ಲೈ ಬೈ 4. ಪ್ರತಿಯೊಂದು ಟರ್ಮ್ ನ ನ್ಯೂಮರೇಟರ್ ಗೆ 4 ಅನ್ನ ಮಲ್ಟಿಪ್ಲೈ ಮಾಡ್ರೆ ಸಿಂಚು, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಕ್ ಬರಲ್ಲ. Yes, sir. ಓಕೆ, ಇದಕ್ಕೂ ಮಲ್ಟಿಪ್ಲೈ ಮಾಡ್ತೀನಿ. 4x square, it is 4/4 into x, it is 4/4, 4x square plus x, it is 1. ನ್ಯೂಮರೇಟರ್ ಡಿನಾಮಿನೇಟರ್ ಕಂಪ್ಲೀಟೆಡ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಅಲ್ಲಿ ಏನು ಉಳಿದಿಲ್ಲ ಅಂದ್ರೆ 1 ಉಳಿಯುತ್ತೆ. ಆ ಕಾನ್ಸೆಪ್ಟ್ ಇಟ್ಕೊಡ್ರಿ. ಮತ್ತೆ ಇಲ್ಲಿ ಯಾಕೆ ಬರ್ದಿಲ್ಲ ಅಂತ ಯೋಚನೆ ಮಾಡಬೇಡ್ರಿ. ಎಕ್ಸ್ ಹಿಂದೆ ಏನಿಲ್ಲ ಅಂದ್ರೆ ಎಷ್ಟಿರ್ತದೆ ಕೋಎಫಿಷಿಯಂಟ್ 1 ಇರುತ್ತೆ. So now write down the next problem. Find a quadratic polynomial. ಆದವರು ಬರ್ಕಳಿ. ಹಸಿತ ಇಲ್ಲ, ರಚನಾ ವಂದನ ಇಲ್ಲ ಇವತ್ತು. ಭಾವನ ಎಲ್ಲೋಗಿದಾರಂತೆ? ಗೊತ್ತಿಲ್ಲ ಸರ್. ನೀನ್ ಹೇಳ್ದಲ್ಲ ಅವ್ರೆಲ್ಲ ಮೊಬೈಲ್ ಪ್ರಾಬ್ಲಮ್ ಆಗೈತೆ, ಅವ್ರ ಅಮ್ಮ ಎಲ್ಲ ಹೋಗೈತೆ ಅಂತ ಹೇಳಿದ್ಯಾರು? ಅವ್ರ ಅಮ್ಮ ಎಲ್ಲಿಗೂ ಹೋಗೈತಂತೆ ಸರ್. ಊರಾಗ ಐತಲ್ಲ? ಇಲ್ಲ ಸರ್. ಬೇರೆ ಊರಿಗೆ ಹೋಗಿತಾರಂತ? ಹಾ ಸರ್. ನೀನ್ ಎಲ್ಲೋ ಹೋಗಿತ್ತಂತಂದ್ರೆ ನಾವ್ ಏನ್ ಅನ್ಕೋಬೇಕು? ಬೇರೆ ಎಲ್ಲಾರು ಹೋಗ್ಬಿಟ್ರೆ ಮಿಸ್ ಆಗಿ ಅಂದ್ರೆ So now write down the next problem. ಬರ್ತಿದ್ದೀರಾ? Yes, sir. ಸಮನ್ವಯ ಸರ್. ನಾಳೆ ಫಂಕ್ಷನ್. ನೋ ಸರ್, ಡಮ್ಮಂತು. ಡಮ್ಮಂತ ಯಾಕೆ ಸರ್? ಅದು ಪ್ರಿನ್ಸಿಪಲ್ ಅವರ ಫಾದರ್ ಎಕ್ಸ್ಪೈರ್ ಆದ್ರು ಅಂತ ಮಾಡ್ಲಿಲ್ಲ. ಕಾರ್ಯಕ್ರಮ ಡಮ್ಮ. ಎಸ್ ಸರ್. ಅಯ್ಯೋ ಪಾಪ ಕೆಲವ್ರು ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ,
ಇವತ್ತು ಮಾಡಿರ್ಲಿಲ್ಲ ಸರ್. ಇವತ್ತು ಮಾಡೋದ್ ಬೇಡ ಅನ್ಕೊಂಡ್ಬಿಟ್ಟಿದ್ರು. ಅಲ್ಲ ಇವತ್ ಮಾಡ್ತಾಳ ನಿದ್ದೆ ಅಲ್ವಾ? ಎಸ್ ಸರ್. ಓಕೆ, ಈಗ ಫೈಂಡ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಬರೀರಿ ಅದನ್ನ. ರಕ್ಷಿತಾ, 2 ದಿವಸ ಎಲ್ಲಿ ಹೋಗಿದ್ದೇವ ನೀನು? ರಕ್ಷಿತಾ, ರಕ್ಷಿತಾ ನಿಮ್ಗೆ ಮಾತಾಡಿಸ್ತಾ ಇರೋದವ ರಕ್ಷಿತಾ. ನಾನು ಎಲ್ಲೋಗಿದ್ದೆ? ರಕ್ಷಿತಾ ಕೇಳಿಸುತ್ತೇನಮ್ಮ? ಕಿವಿ ಕೇಳಿಸಲ್ಲ ಅಂದ್ರೆ ಮಾತಾಡಲ್ಲ ನಾನು. ಕೇಳಿಸ್ತಾವ ಅಂದ್ರೆ ಮಾತಾಡ್, ರೆಸ್ಪಾನ್ಸ್ ಮಾಡೋ. ಸರ್ ಫೋನ್ ಇರ್ಲಿಲ್ಲ ಅದಕ್ಕೆ. ಅದು ಹೌದಾ? ಆಯ್ತಾಯ್ತು. ಅದಕ್ಕೆ 2 ಸಲ ಎಷ್ಟು ಆಯ್ತಾ? ಹಂಗಾಗಿ ನಿನ್ಗೆ 2 ಸಲ ಎಷ್ಟು ಸರ್ ಇಲ್ಲ ಇದ್ರು ಅದಕ್ಕೆ. ಆಯ್ತಾಯ್ತು. ಓಕೆ, ಈಗ ಬರ್ದ್ರ ರೂಟ್ಸ್ ಹೇಳ್ತೀನಿ. ಈಗ ಸಮ್ ಆಫ್ ದಿ ಜೀರೋಸ್ ಅಂಡ್ ಪ್ರಾಡಕ್ಟ್ಸ್ ಆರ್ 4 and 1 respectively. 4 and 1. 4 and 1. Sum of the zeros means alpha plus beta is equal to 4. Product of zeros means alpha beta is equal to 1. Now write the formula: x square minus alpha plus beta into x plus alpha beta. x square minus 4x plus 1. ಯಾಕೆ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ 4, ಆಲ್ಫಾ ಬೀಟಾ ಅಂದ್ರೆ 1. Okay. So over. Yes sir. If alpha, beta, gamma, alpha, beta, gamma are the, if alpha, beta and gamma, ಸರ್ ಹೆಡ್ಡಿಂಗ್ ಹೌದು, ಒಂದು ನೋಟ್ ಬರ್ಸ್ತಿದೀನಿ, ನೋಟ್ ಅಂತ ಬರ್ಕೊಳ್ಳಿ. ನೋಟ್ ಎಷ್ಟು ರೂಪಾಯಿ ಅಂತ ಕೇಳ್ಬೇಡ್ರಿ, ಮತ್ತೆ ನಂತರ ಕೊಡೋಕ್ ದುಡ್ಡಿಲ್ಲ ಆಯ್ತಲ್ಲ. If alpha, beta and gamma are the zeros of the cubic polynomial ax cube plus bx square plus cx plus d. So 1 ನಿಮಿಷ ಕೇಳಿ. ಈಗ ತಲೆ ಎತ್ತಿ. ಕ್ಯೂಬಿಕ್ ಪಾಲಿನಾಮಿಯಲ್ ಅಂದ್ರೆ ಒಂದು ನೆನ್ಪಿಟ್ಕೊಳ್ರಿ, ಒಂದು ತಲೆ ಒಳಗೆ ಎತ್ತಿಲಿ. ಫಸ್ಟ್ ಇಲ್ಲಿ ಯಾವುದು ವೇರಿಯಬಲ್? ಎಕ್ಸ್. ಎಕ್ಸ್ ಈಸ್ ವೇರಿಯಬಲ್. ಲಾವಣ್ಯ, ಎಕ್ಸ್ ಪಕ್ಕ ಏನಿದಾವಲ್ಲ ಅವು ಕೋಎಫಿಷಿಯಂಟ್ಸ್. ಎಕ್ಸ್ ಪಕ್ಕ ಇರೋದು ಎ ಅನ್ನೋದು ಕೋಎಫಿಷಿಯಂಟ್, ಎಕ್ಸ್ ಕ್ಯೂಬ್ ಪಕ್ಕ ಇರೋದು ಎ ಕೋಎಫಿಷಿಯಂಟ್, ಎಕ್ಸ್ ಸ್ಕ್ವೇರ್ ಪಕ್ಕ ಇರೋದು ಬಿ ಕೋಎಫಿಷಿಯಂಟ್, ಎಕ್ಸ್ ಪಕ್ಕ ಇರೋದು ಸಿ ಕೋಎಫಿಷಿಯಂಟ್. ಬಟ್ ಡಿ ಈಸ್ ನಾಟ್ ಎ ಕೋಎಫಿಷಿಯಂಟ್, ಕಾನ್ಸ್ಟೆಂಟ್. ನಾನು ಕ್ಲಿಯರ್ ಮಾಡಿದೀನಿ, ಹೌದಲ್ವಾ? ಈಗ ನಿಮ್ಗೆ ಒಂದೇ 2 ಪ್ರಾಬ್ಲಮ್ಸ್ ಇದಾವೆ ಕ್ಯೂಬಿಕ್ ಪಾಲಿನಾಮಿಯಲ್ ಸಂಬಂಧಪಟ್ಟಂಗೆ. ಏನೀಗ ಸಮ್ ಆಫ್, ಇಲ್ಲಿ ಸರ್ ಇಲ್ಲಿ ಯಾಕೆ 3 ರೂಟ್ ತಗೊಂಡ್ವಿ ಅಂದ್ರೆ, ಇಲ್ಲಿ ಎಕ್ಸ್ ವ್ಯಾಲ್ಯೂ 3 ಇದೆ ಅಂದ್ರೆ, ಪವರ್ 3 ಇದೆ ಅಂದ್ರೆ ಎಕ್ಸ್ ಗೆ 3 ವ್ಯಾಲ್ಯೂಸ್ ಇದೆ ಅಂತ ಒಂದ್ ನೆನ್ಪಿಟ್ಕೊಳ್ರಿ. ನೀವು ಯಾವುದೇ ಪಾಲಿನಾಮಿಯಲ್ ಕೊಟ್ರೆ ಡಿಸೈಡ್ ಮಾಡಬಹುದು ಎಕ್ಸ್ ಗೆ ಇಷ್ಟು ವ್ಯಾಲ್ಯೂಸ್ ಇದಾವೆ ಅಂತ. ಹೆಂಗ್ ಡಿಸೈಡ್ ಮಾಡ್ತೀರಿ ಸರ್? ಅದರ ಡಿಗ್ರಿ ನೋಡ್ಬೇಕು. ಅದರ ಡಿಗ್ರಿ ನೋಡಿದ ತಕ್ಷಣ 3 ಇತ್ತು ಅಂದ್ರೆ ಎಕ್ಸ್ ಗೆ 3 ವ್ಯಾಲ್ಯೂಸ್, 4 ಇತ್ತು ಅಂದ್ರೆ ಸರ್ ಈ ಪ್ರಾಬ್ಲಮ್ ಅಲ್ಲಿ ಎಕ್ಸ್ ಗೆ 4 ವ್ಯಾಲ್ಯೂಸ್ ಇರ್ಲೇಬೇಕು. ಬೇಕಾದ್ರೆ ಚಾಲೆಂಜ್ ಮಾಡ್ರಿ. ಎಕ್ಸ್ ವ್ಯಾಲ್ಯೂ 5 ಇದೆ, the polynomial has 5 zeros. ಅರ್ಥ ಆಯ್ತಾ? Depending upon the degree, we can decide the values or zeros of a polynomial. ಬರ್ತಿದ್ದೀನಿ ಹೌದಲ್ಲ? ನಿಮಗೆ ಒಂದು ಪಾಯಿಂಟ್ ಬರ್ತಿದ್ದೀನಿ.
ನಿಖಿತ ನೋಡಿ ಈಗ ನೋಡು. ಅದು ನೆನಪು ಬರಲ್ಲ. ಸೃಷ್ಟಿ ಈಗ ನೋಡು ಬರ್ಸಿದ್ದೀನಿ ನಾನು. ಅಂದ್ರೆ ಓದಿಲ್ಲ ಅಂತ ನೀವು ನಾನು ಹೇಳ್ತೀನಿಲ್ಲ, ಆ ಪಾಯಿಂಟ್ ಅನ್ನ ನಾನು ಮದುವೆ ಮಂಟಪ ಅಲ್ಲ ಹುಡುಗ ಹುಡುಗಿ ನಿಲ್ಸಕ್ಕೆ ಹೂ ಇಡ್ತಾರಲ್ಲ, ಅವ್ರು ಚೆನ್ನಾಗ್ ಕಾಣ್ಲಿ ಅಂತ ಇರ್ತಾರೆ. ನಾ ಪಾಯಿಂಟ್ ನ ಸುಮ್ನೆ ಬರ್ತಿರಲ್ಲ, ಅದನ್ನು ಓದ್ಕೋಬೇಕು. ಅದನ್ನು 3 ಸಾರಿ ಬರಿಬೇಕು. 3 ಅಲ್ಲ 4 ಸಲ ಬರ್ದ್ರು ತಪ್ಪಿಲ್ಲ. ಆ ಪಾಯಿಂಟ್ ಬಂತು ಅಂದ್ರೆ ಈಗ ನೋಡ್ರಿ ಎಷ್ಟು ಈಜಾಗ ಅರ್ಥ ಆಗ್ತದೆ. ಈಗ ಎಲ್ಲ ತಡ್ರಿ ಸರ್ ನೋಡ್ತೀನಿ ಬರ್ಸಿದ್ರಿಲ್ಲ ಅಂತ ನೋಡಕತ್ತಿದ್ದಾರೆ. ಓಕೆ, ಈಗ ಸೊ ನಾನ್ ಹೇಳ್ತಿದ್ದೀನಿ ಈಗ ಡಿಪೆಂಡಿಂಗ್ ಅಪಾನ್ ದಿ ಪವರ್ ಆಫ್ ಎಕ್ಸ್ ಅಥವಾ ವೇರಿಯಬಲ್ ಪವರ್ ಎಷ್ಟಿರುತ್ತೋ ಅದ್ರ ಮೇಲೆ ಆ ವೇರಿಯಬಲ್ಗೆ ಅಷ್ಟು ವ್ಯಾಲ್ಯೂಸ್ ಇದೆ ಅಂತ ಹೇಳ್ಬಹುದು. ಇಲ್ಲಿ ವೇರಿಯಬಲ್ ಯಾವ್ದಂತ ಗೊತ್ತಾಗ್ತು? ಎಕ್ಸ್ ಹ್ಯಾಸ್ 3 ವ್ಯಾಲ್ಯೂಸ್. ಸೊ ನಾವು ಕ್ಲಿಯರ್? ಇಲ್ಲಿ ಸಮ್ ಆಫ್ ದಿ ಜೀರೋಸ್ ಮತ್ತೆ ಪ್ರಾಡಕ್ಟ್ ಆಫ್ ದಿ ಜೀರೋಸ್ ಕೇಳ್ತಾರೆ. ಇದಕ್ಕೂ ಒಂದೇ ಒಂದು ಪ್ರಾಬ್ಲಮ್ ಇದೆ, ಅದು ಮಾಡಿಸ್ತೀನಿ ಈಗ. ಸೊ ಅದಕ್ಕೆ ಫಾರ್ಮುಲಾ ಏನ್ ಗೊತ್ತಾ? ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಎ. ಆಯ್ತಾ? ಏನೇನ್ ಮಾಡ್ಬೇಕು ಅಂದ್ರೆ ಆಲ್ಫಾ ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ ಇಸ್ ಈಕ್ವಲ್ ಟು ಸಿ ಬೈ ಎ. ಕ್ಯೂಬಿಕ್ ಪಾಲಿನಾಮಿಯಲ್ ಕೊಟ್ಬಿಟ್ಟು ಮಾಡ್ರಿ ಅಂದ್ರೆ ಇವ್ನು ಮಾಡ್ಬೇಕು. ನೆಕ್ಸ್ಟ್ ಆಲ್ಫಾ ಬೀಟಾ ಗಾಮಾ ಇಟ್ ಈಸ್ ಮೈನಸ್ ಡಿ ಬೈ ಎ. ಕ್ಯೂಬಿಕ್ ಪಾಲಿನಾಮಿಯಲ್ ಅಲ್ಲಿ ಸಮ್ ಆಫ್ ದಿ ಜೀರೋಸ್ ಮತ್ತು ಕೋಎಫಿಷಿಯಂಟ್ಸ್ ಆಫ್ ಜೀರೋಸ್ ಇರ್ತಕ್ಕಂಥ ರಿಲೇಶನ್ಶಿಪ್ ಅಂದ್ರೆ ಸಮ್ ಆಫ್ ದಿ ಜೀರೋಸ್ ಏನ್ ಫಾರ್ಮುಲಾ ಸೇಮ್. ಅಲ್ಲೂ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಮೈನಸ್ ಬಿ ಬೈ ಎ ಇತ್ತು, ಇಲ್ಲೂ ಸಹ ಏನಿದೆ ಮೈನಸ್ ಬಿ ಬೈ ಎ ಇದೆ. ಬಟ್ ಇದೊಂದು ಎಕ್ಸ್ಟ್ರಾ ಇದೆ, ಆಲ್ಫಾ ಬೀಟಾ. ಇದು ಸಮ್ ಆಫ್ ದಿ ಜೀರೋಸ್ ಗೊತ್ತಲ್ಲ. ಆಲ್ಫಾ ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ ಇಸ್ ಈಕ್ವಲ್ ಟು ಸಿ ಬೈ ಎ. ಆಲ್ಫಾ ಬೀಟಾ ಗಾಮಾ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಎ. ಇಟ್ ಈಸ್ ಕ್ಯೂಬಿಕ್ ಪಾಲಿನಾಮಿಯಲ್. ನೀವು ಎಲ್ಲಾ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಿರ್ತೀರಿ. ಕ್ಯೂಬಿಕ್ ಪಾಲಿನಾಮಿಯಲ್ ಒಂದೇ ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನೇ ಮಾಡ್ತೀರಿ ಗೊತ್ತಾ? ಕೇಳಲ್ಲ ಅಂತ ಬಿಟ್ಬಿಟ್ಟಿರ್ತೀರಿ. ಅಪ್ಪಿ ತಪ್ಪಿ ಎತ್ ಕೇಳಿದ್ರೆ ಆ ಲೆಕ್ಕ ಹೋಯ್ತು. ಅದಕ್ಕೆ ಯಾವುದೇ ಕಾರಣಕ್ಕೂ ಡಿಸಿಷನ್ ಮೇಕರ್ ಆಗಬೇಡ್ರಿ. ಡಿಸಿಷನ್ ಮೇಕರ್ ಆಗಕ್ಕಿನ್ನು ಬಹಳ ದಿವಸ ಬೇಕು ನೀವು, ಆಯ್ತಲ್ಲ? ಅದಕ್ಕೆ ಡಿಸಿಷನ್ ಯಾವತ್ತೂ ಮಾಡಬೇಡ್ರಿ. ಇದು ಬರಲ್ಲ ಅಂತ ಯಾವತ್ತು ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ, ಊಹಿಸಕ್ಕೆ ಹೋಗ್ಬೇಡ್ರಿ ನೀವು, ಆಯ್ತಲ್ಲ? ಬರ್ಕಳಿದ್ನ ಸರ್ ಮ್ಯೂಟ್ ಮಾಡ್ಕೊಳಕ್ ಹೇಳ್ರಿ ಸರ್, ಕಾಣಿಸ್ತಿಲ್ಲ. ಏನ್ ಮಾಡ್ಲವಾ? ನೀನ ಅಲ್ಲಿಂದ ನಿನ್ಗೆ ಅವಕಾಶ ಇದ್ರೆ ಬೈ. ನಾನು ಹೇಳಿದೀನಿ, ಬಹಳ ಸಲ ಹೇಳಿದೀನಿ. ಈಗ ಮೈಕ್ ಆನ್ ಮಾಡಿದ್ರೆ ಫಿಗರ್ ಸ್ಕಿಪ್ ಆಗ್ತಾ ಹೋಗ್ತತೆ, ಅವಾಗ ಅವ್ರಿಗೆ ಬರ್ಕಣರ್ಗೆ ಎಡವಟ್ ಆಗ್ತತೆ. ಅದಕ್ಕೆ ಅವ್ರು ಯಾರಿಗೆ ಪ್ರಾಬ್ಲಮ್ ಆಗ್ತೋ ಅವ್ರು ಹೇಳಿರ್ತಾರೆ ಅಂದ್ರೆ ಅದು ಸುಮ್ನೆ ಹೇಳಲ್ಲ ಪಾಪ. ನಿಮ್ಮೇಲೆ ಏನ್ ದ್ವೇಷಕ್ಕೆ ಹೇಳಲ್ಲ ಅವರು. ಅರ್ಥನೇ ಮಾಡ್ಕೊಳಲ್ಲ. ಸೃಷ್ಟಿ ಏನ್ ಮಾಡೋದು? ನಮ್ಗಂತೂ ಸಾಕಾಗ್ಬಿಟ್ಟಿದೆ. ಇರೋದೊಂದ್ ತಲೆ ಎಷ್ಟಂತ ಕೆಡ್ಸ್ಕೊಳೋದು. ಹರ್ಷಿತಾ ಏನ್ ಸರ್ಚ್ ಮಾಡ್ತಾ ಇದೀಯಾ? ಕದ್ಲಿಗೆರೆ ಹರ್ಷಿತಾ, ನಿಮ್ ತಮ್ಮದನ ಕೋಲ್ ಹಿಡ್ಕೊಂಡಲ್ಲಿ ಇಲ್ಲ ಸರ್. ಈಗಿದ್ದ ಓದ ಗೊತ್ತಾತು, ಕೋಲ್ ತೋರ್ಸ್ದ. ಬರ್ಕಂತ ಇಲ್ಲ ಅಂತ ಅಂದ, ಹಂಗೆ ಹೊಡ ಹೋಗ್ಬಿಟ್ಟ. ಇಲ್ಲ ಸರ್, ಯಾರಿಲ್ಲ. ಕೈ ಮುಗಿದ್ಲಿಕ್ಕೆ ಅಪ್ಪ ಹೋಗ ಮರ್ಯಾದೆ ತೆಗಿಬೇಡಂದ ಅಂತ ಕೈ ಮುಗಿದ ತಕ್ಷಣ ಓಡೋಗೋದ. ಹೆಂಗ್ ಎದುರ್ಸ್ಕೊಂಡ ನೋಡು. ಅವ್ನ್ ಭಾರಿ ಬುದ್ಧಿವಂತ, ಯಾವ್ಯಾವಾಗ ಎದುರ್ಸ್ಬೇಕು ಅಂತ ಅವನಿಗೂ ಚೆನ್ನಾಗ್ ಗೊತ್ತೈತೆ. ಸಾಮಾನ್ಯ ತಮ್ಮಿದ್ರು ಗೊತ್ತಾಗ್ತದ ಈಗ. ಸೃಷ್ಟಿ ತಂಗಿ ನೋಡಿ ಹೆಂಗ್ ಎದುರ್ಸ್ತಾಳೆ ಅಂತ. ಈಗ ನೀನ್ ನೋಡಿ ಬಂದ್ಬಿಡ್ತೀನಿ ನಿನ್ಗೆ ಅಲ್ಲಿ ಹೇಳಕ್ಕೆ ಅಂತಾಳೆ. ಆಕೆ ಅವಳು ಕಾಡ್ ಬಿದ್ದು ಬಂದಾಳೆ ಈಗ ಸೃಷ್ಟಿ. ಅಲ್ಲವಾ ನಮ್ ಕಂದೋಡಿ ಹರ್ಷಿತ ಇವತ್ತು ಎಲ್ಲಿ ಹೋಗ್ಬಿಟ್ಲು ಲಾಲ್ ಬಸಕ್ಕ? ಮಂಡಕ್ಕಿನೋ ನೆಂಟ್ರ ಯಾರ ಬಂದಾರೆ, ಅದಕ್ಕೆ ಹೆಂಗ್ ಕೂತದ. ಎಕ್ಸಾಂಪಲ್ 5 ಬರ್ಕಂಡ್ರಿ. Example 5. Verify that 3 minus 1, 1 by 3 are the zeros of the cubic polynomial
ಅಂತ ಬರ್ಕೊಂಡು P of x is equal to 3x cube minus 5x square minus 11x minus 3, and then verify the relationship between the zeros and the coefficients. P of x is equal to 3x cube minus 5x square minus 11x minus 3. ಇಲ್ಲಿ ನೀವು ನಾನು ಹೇಳ್ತಿದ್ದೀನಿ x ಗೆ ಎಷ್ಟು ವ್ಯಾಲ್ಯೂ ಇದೆ ಈಗ? ಎಷ್ಟು ವ್ಯಾಲ್ಯೂ ಸ್ಥಾನ? 3 ಯಾಕೆ? ಕ್ಯೂಬಿಕ್ ಪಾಲಿನಾಮಿಯಲ್ ಡಿಗ್ರಿ 3 ಇದೆ. ಡಿಗ್ರಿ 3 ಇದೆ ಅಂದ್ರೆ ಆ ಪಾಲಿನಾಮಿಯಲ್ ಅಲ್ಲಿ ವೇರಿಯೇಬಲ್ಸ್ ಗೆ 3 ವ್ಯಾಲ್ಯೂಸ್ ಇರುತ್ತೆ. ಸೊ ನಾವು ಕ್ಲಿಯರ್? ಓಕೆ, ಈಗ ಇಲ್ಲಿ ನಿಮಗೆ 3 ವ್ಯಾಲ್ಯೂಸ್ ಕೊಟ್ಟಿದ್ದಾನೆ. 3 minus 1 1/3. ಅವು ಮೂರನ್ನು ಸಹ ಇದರ ಜೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ವೆರಿಫೈ ಮಾಡಬೇಕು. ಲಾವಣ್ಯ, ವೆರಿಫೈ ಮಾಡಬೇಕು ಅಂದ್ರೆ ಗಿವನ್ ಪಾಲಿನಾಮಿಯಲ್ ಅಲ್ಲಿ ಒಂದ್ಸಲ x is equal to 3 ಹಾಕಿದ್ರೆ ಆನ್ಸರ್ ಏನ್ ಬರಬೇಕು? 0 ಬರಬೇಕು. ಮತ್ತೆ ಇನ್ನೊಂದ್ಸಲ x ವ್ಯಾಲ್ಯೂ ಹಾಕಿದ್ರೆ 0 ಬರಬೇಕು. ಇನ್ನೊಂದ್ಸಲ x ವ್ಯಾಲ್ಯೂ ಹಾಕಿದ್ರೆ 0 ಬಂದ್ರೆ ಗಿವನ್ 3 ವ್ಯಾಲ್ಯೂಸ್ ಆರ್ ದಿ zeros of a polynomial, otherwise zeros of polynomial ಅಲ್ಲ. ಸೊ ಕ್ಲಿಯರಾ? ಈ ಫಸ್ಟ್ x is equal to ಎಷ್ಟು ಹಾಕೋಣ ಈಗ? 3 ಹಾಕೋಣ. ಬರೀರಿ ಈಗ p of x ಬರ್ಕೊಳ್ರಿ ಮತ್ತೊಂದ್ಸಲ. x is equal to 3 ಹಾಕೋಣ. p of 3 into 3 cube minus 5 into 3 square minus 11 minus 3. p of 3 into 27 5 into 9 minus 14. ಯಾಕೆಂದ್ರೆ ಎರಡು ಮೈನಸ್ ಇರೋದ್ರಿಂದ 50 ಎರಡನ್ನು ಆಡ್ ಮಾಡಬೇಕು. minus 11 minus 3 minus 14. p of 3 is 81. ಸರ್ ಕ್ವಶನ್ ಅಲ್ಲಿ 11x minus 3. 11x ಇದೆಯಾ? ಸಾರಿ, ಎಸ್ ಸರ್. ನಾನು ತಪ್ಪು ಬರ್ಕೊಂಡಿದ್ದೀನಿ. ಅಂದ್ರೆ 11x minus 3. so 11 into 3 minus 3. so 33. so 33 minus 3. ಕರೆಕ್ಟಾ? 33 minus 3. ಯಾಕಂದ್ರೆ x ವ್ಯಾಲ್ಯೂ 3 ಹಾಕ್ತಿದ್ದೀನಿ. ಸೊ minus 45 minus 33 minus 3. ನಾನು ಒಂದು ಮಾತು ಹೇಳಿದ್ದೆ, ನೆನಪಿದೆಯಾ? ಏನ್ ಹೇಳಿದ್ದೆ? ಇದು ಮರ್ತ್ಬಿಟ್ಬಿಡ್ರಿ. ಎಲ್ಲ ಮೈನಸ್ ಇದ್ದಾಗ, ಇದು ಮರ್ತ್ಬಿಟ್ಬಿಟ್ಟಿದ್ದೀರಿ ಈಗ. ಎಲ್ಲ ಮೈನಸ್ ಇದ್ದಾಗ ಸಾಧನ ಲೆಕ್ಕ ನೋಡ್ಬೇಕು ಫಸ್ಟ್. ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈ ಕಡೆ ಕಾನ್ಸಂಟ್ರೇಟ್ ಇರ್ಬೇಕು. ನಾನು ಮಾತಾಡಿಲ್ಲ ಅಂದ್ರೆ ನೀನ್ ಬರ್ಕೋಬೇಕಾರೆ ಎಲ್ಲ ಮೈನಸ್ ಇದೆ ಅಂತ ಹೇಳ್ಕ 81 ಮುಚ್ಬಿಟ್ಟಿದ್ದೀನಿ ಈಗ. ಎಲ್ಲ ಮೈನಸ್ ಇದ್ದಾಗ ಕೂಡಿ ಮೈನಸ್ ಇಡಬೇಕು. ಎಲ್ಲ ಮೈನಸ್ ಇದ್ದಾಗ ಕೂಡಿ ಮೈನಸ್ ಇಡಬೇಕು. ನೋಡ್ರಿ ಎಲ್ಲ ಮೈನಸ್ ಅದಾವೆ, ಆಡ್ ಮಾಡಿ ಎಷ್ಟಾಗುತ್ತೆ? 45 33 78 78 3 81. ಎಂತ 81? ಮೈನಸ್ 81. ಸೊ ನಾನು ಹೇಳ್ತಿದ್ದೀನಿ ಕೇಳು ಸಹನ, ಎಲ್ಲ ಮೈನಸ್ ಇದ್ದಾಗ ಆಡ್ ಮಾಡಿ ಮೈನಸ್ ಬರಿಬೇಕು, ಎಲ್ಲ ಪ್ಲಸ್ ಇದ್ದಾಗ ಆಡ್ ಮಾಡಿ ಪ್ಲಸ್ ಬರಿಬೇಕು. ಕ್ಲಿಯರಾ? ಓಕೆ, ಈಗ ಆಮೇಲೆ ಕ್ಲಿಯರ್ ಮಾಡ್ತೀನಿ ಅವಳಿಗೆ ನಾನು ಪ್ಲಸ್ ಬಗ್ಗೆ. 81 minus 81 is 0. so 3 is the zero of a polynomial. ಕ್ಲಿಯರಾ? ನಾನು ಹೇಳ್ತೀನಿ ವೆರಿಫೈ ದಟ್. 3 ವ್ಯಾಲ್ಯೂಸ್ ಕೊಟ್ಟಿದ್ದಾನೆ. ಆ 3 ವ್ಯಾಲ್ಯೂಸ್ ಅನ್ನ ಒಂದ್ಸರಿ ಎಕ್ಸ್ ಬದಲಿಗೆ 3 ಇನ್ನೊಂದು ಕೊಟ್ಟಿದ್ದಾನೆ. ಅದ್ ಹಾಕಿದ್ಮೇಲೆ ಅವೆಲ್ಲ ವ್ಯಾಲ್ಯೂ 0 ಬಂದ್ರೆ ಆ ಗಿವನ್ 3 ವ್ಯಾಲ್ಯೂಸ್ ಆರ್ ದಿ zeros of a polynomial. ಓಕೆ, ಬರೀ. ಯಾರು ಮಾತಾಡಬೇಡ್ರಿ, ಯಾಕೆಂದ್ರೆ ಮಾತಾಡಿದ್ರೆ ಆ ಫಿಗರ್ ಸ್ಕಿಪ್ ಆಗ್ತಾ ಹೋಗ್ತತೆ.
ಮಾನ್ಯ ನೋಡಲ್ಲಿ ತಿನ್ನಕ್ ಹೋದ್ಲಾ ಮಾನ್ಯ ಸರ್ ಮುದ್ದಿನ ಇಲ್ಲ ಕರೆಂಟ್ ಹೋಯ್ತು. ಸಾಮಾನು ಏನು ಕಲ್ತ್ಕೊಂಡ್ಬಿಟ್ಲು ತಿನ್ನಕ್ಕೆ ಹೋದ್ಲು. ಸರ್ ಕರೆಂಟ್ ಹೋಗಿದೆ. ಹ್ಮ್ ತಪ್ಪನ್ನ ಬರ್ಕೋಬೇಡ್ರಿ. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೇಡ್ರಿ. ಕೇಳೋದ್ರಿಂದ ನಿಮ್ಮ ಮನಸ್ಸು ಹಾಳಾಗುತ್ತೆ. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಪ್ಪ. ಓಕೆ ಆಯ್ತಾ ಅನ್ಕೋಬೋದಾ? Yes, sir. ಸರ್ ಅಳಿಸ್ಬೋದಾ? ನಾನು ಅಳಿಸ್ಬೋದಾ ಅಂತ ಕೇಳಿದಾಗ ಯಾರು ಬರ್ಕಣದಾಗಿಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ರೆ ನಿಲ್ಲಿಸ್ತೀನಿ. ನಾನು ಅಳಿಸ್ಬೋದಾ ಮಾತಾಡಿಲ್ಲ ಅಂದ್ರೆ ಅಳಿಸ್ಬೋದು ಅಂತ, ಮಾತಾಡಿದ್ರಿ ಅಂದ್ರೆ ಬಿಡ್ಬೇಕು ಅಂತ. ನಾನೀಗ ಅಳಿಸ್ತಾ ಇದ್ದೀನಿ ಈಗ. ಸೊ ಈಗ ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಯಾವುದು? 3 ಕೊಟ್ಟಿದ್ದಾನೆ. ಈಗ ಇನ್ನೊಂದು ಯಾವುದು? -1. ಹಾ -1. -1. ಈಗ again you can write down this polynomial x is equal to -1. Again write down the polynomial p of x is equal to 3x cube minus 5x square minus 11x minus 3. So now write p of -1 3 into -1 whole cube 5 into -1 whole square 11 into -1 minus 3. So ಈಗ p of -1 3 into it is -1. ಯಾಕೆ ಅಂದ್ರೆ ಒಂದ್ ನೆನ್ಪಿಟ್ಕೊಳ್ರಿ, ಯಾವುದೇ ಸಂಖ್ಯೆ ಪಕ್ಕ ಗೊತ್ತಲ್ಲ, ಎನಿ ನಂಬರ್ಸ್ ಹ್ಯಾವಿಂಗ್ ದಿ ಮೈನಸ್ ಸೈನ್ ಅಂಡ್ whole power ಇದ್ದು ಪವರ್ ಈಸ್ ಆಡ್ ಅಗೈನ್ ಮೈನಸ್ ಇಟ್ ಕಮ್ಸ್. ಅರ್ಥ ಮಾಡ್ಕೊಳ್ಳಿ. ಯಾವುದೇ ಸಂಖ್ಯೆ ಪಕ್ಕ ಮೈನಸ್ ಇದ್ದು ಘಾತ ಬೆಸ ಸಂಖ್ಯೆ ಇದ್ರೆ ಅಗೈನ್ ಮೈನಸ್ ಬಂದೇ ಬರುತ್ತೆ. ಅಂದ್ರೆ ಮೈನಸ್ ಬಂದೇ ಬರುತ್ತೆ. 1 ನ 3 ಸಾರಿ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 1. ಸೊ ಕ್ಲಿಯರಾ? ನಾನು ಹೇಳೋದು ಅರ್ಥ ಆಯ್ತಾ? ಯಾವುದೇ ಸಂಖ್ಯೆ ಪಕ್ಕ ಮೈನಸ್ ಇದ್ದು ಅದರ ಘಾತ ಬೆಸ ಸಂಖ್ಯೆ ಇದ್ರೆ ಮೈನಸ್ ಬರುತ್ತೆ. 1 ನ 3 ಸಾರಿ ಗುಣಿಸಿದ್ರೆ 1. 5 ಇಂಟು ಯಾವುದೇ ಸಂಖ್ಯೆ ಪಕ್ಕ ಮೈನಸ್ ಇದ್ದು ಹೋಲ್ ಪವರ್ ಇದ್ದು ಅದರ ಘಾತ ಸಮ ಸಂಖ್ಯೆ ಇದ್ರೆ ಮೈನಸ್ ಕ್ಯಾನ್ಸಲ್ ಆಗಿ 1 ನ 2 ಸಾರಿ ಮಲ್ಟಿಪ್ಲೈ ಮಾಡಿದ್ರೆ 1 ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಇದು ತಲೆ ಒಳಗೆ ಏನಾರ ಹೋಯ್ತಾ ಅಥವಾ ಇಲ್ಲ? ಈಗ -5 ಕ್ಯೂಬ್ ಇದೆ. ಯಾರು ಹೇಳ್ತೀರಿ? ಮೈನಸ್ ಬರುತ್ತಾ ಇಲ್ಲ? ಬರಲ್ಲ ಸರ್ ಬರುತ್ತೆ. ಬರುತ್ತೆ ಮೈನಸ್. ಯಾವುದೇ ಸಂಖ್ಯೆ ಪಕ್ಕ ಮೈನಸ್ ಇದ್ದು ಹೋಲ್ ಪವರ್ ಆಡ್ ನಂಬರ್ ಆಗಿದ್ರೆ ಬೆಸ ಸಂಖ್ಯೆ ಆಗಿದ್ರೆ ಮೈನಸ್ ಬರುತ್ತೆ. ಈಗ 5 ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಈಸ್ 125. ನೌ ಕ್ಲಿಯರ್? Yes, sir. ವಂಶಿ Yes, sir. ಓಕೆ. ಈಗ ಸೊ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ 11 minus 3. p of -1 it is -3 -5 plus 11 -3. ಮೈನಸ್ ಇರೋಲ್ಲ ಒಂದ್ ಕಡೆ ಮಾಡ್ಕೊಂತೀನಿ. ಈಗ -1 -3 -5 -3 plus 11 -3 -5 -3 plus 11 ಆ ಕಡೆ ಇದು ಮರ್ತ್ಬಿಟ್ಬಿಟ್ಟು ನಾನೀಗ ಇದು ಮರ್ತ್ಬಿಟ್ರೆ ಎಲ್ಲ ಮೈನಸ್ ಇದ್ದಾಗ ಆಡ್ ಮಾಡಿ ಮೈನಸ್ ಬರಿಬೇಕು.
3 5 8 8 3 11 ಎಂತ 11 p of minus 1 is equal to minus 11 plus 11. Now it is cancel. P of minus 1 is equal to 0. Minus 1 is also a 0 of a polynomial. ಬೇಕಾದ್ರೆ ಬರೀರ್ಲಿ x is equal to minus 1 is a 0 of polynomial. ಅವಾಗಲೇ ಯಾರು ಮಾಡಿದ್ರಿ? ಅವಾಗಲೇ ಯಾರು ಮಾಡಿದ್ರಿ? ಬರೀರಿ x is 3 is a 0 of a polynomial ಅಂತ ಬರೀರಲ್ಲಿ. ಮ್ಯೂಟ್ ಮಾಡಿ ಸಿಂಚು ಮೈಕ್ ಮ್ಯೂಟ್ ಮಾಡ್ಕೊಂಡು ಮಾಡ್ಬೇಕು ಕೆಲ್ಸನ, ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. So over. Yes, sir. ಅಳಿಸ್ಬೋದಾ? ಮತ್ತೆ ಯಾರು ಮಾತಾಡ್ಬೇಡ್ರಿ. ಅಳಿಸ್ಬೋದಾ ಅಂತ ಕೇಳಿದ್ರೆ ನೀವೆಲ್ಲರೂ ಸುಮ್ಮನಿದ್ರೆ ಅಳಿಸ್ಬೋದಾ ಅಂತ ಮಾತಾಡಿದ್ರೆ ಅಳಿಸಂಗಿಲ್ಲ. Okay, next one ಕೊಡೋಣ. What is the, again write down the polynomial p of x is equal to 3x cube minus 5x square minus 11x minus 3. So what is the value of x? minus 1/3. Minus x is equal to minus 1/3. ಇಲ್ಲಿ confuse ಆಗಬೇಡಿ ನೋಡ್ರಿ. p of minus 1/3. So now write 3 into minus 1/3 whole cube 5 into minus 1/3 whole square 11 into minus 1/3. It is minus 3. So one ನಿಮಿಷ ನೋಡ್ರಿ ಈಗ p of minus 1/3 3 into minus 1/27. ನಾನು ಒಂದು ಮಾತು ಹೇಳಿದೆ, ನಂಬರ್ ಅಂದ್ರೆ ಅದು ನಂಬರ್ ಆಗಿರ್ಬೋದು, ಫ್ರಾಕ್ಷನ್ ಆಗಿರ್ಬೋದು, ಯಾವುದೇ ಸಂಖ್ಯೆ ಪಕ್ಕ ಮೈನಸ್ ಇದ್ದು ಹೋಲ್ ಪವರು ಬೆಸ ಸಂಖ್ಯೆ ಇದ್ರೆ ಮತ್ತೆ ಮೈನಸ್ ಬರುತ್ತೆ. ಓಕೆನಾ? ಅದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಒಂದನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ. 3 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 3 into 3 into 3. So it is 27. ನೆಕ್ಸ್ಟ್ 5 into ಇಲ್ಲಿ ಯಾವುದೇ ಸಂಖ್ಯೆ ಪಕ್ಕ ಮೈನಸ್ ಇದ್ದು ಘಾತ ಸಮ ಸಂಖ್ಯೆ ಇದ್ರೆ ಮೈನಸ್ ಆಟೋಮೆಟಿಕಲಿ ಕ್ಯಾನ್ಸಲ್. ಸೊ ನೆಕ್ಸ್ಟ್ 1 square means 1, 3 square means 9, minus into minus plus 11/3 minus 3. So ಈಗ p of minus 1/3 minus 3/27 ಕರೆಕ್ಟಾ? ಯಾಕೆಂದ್ರೆ 3 into minus 1 minus 3/27 minus 5/9
So 11 by 3 minus 3. 3 ones are 3 nines are. So P of minus 1 by 3 is equal to minus 1 by 9, 5 by 9, 11 by 3 minus 3. ಸೊ ಈಗ ಇಲ್ಲಿ ಎಲ್ಲಿ ಫ್ರಾಕ್ಷನ್ಸ್ ಇದಾವಲ್ಲ, ಫ್ರಾಕ್ಷನ್ಸ್ ಅಂದ್ರೆ ಭಿನ್ನರಾಶಿ ಇದ್ರೆ ಹಂಗೆ ಡೈರೆಕ್ಟ್ ಆಗಿ ಆಡ್ ಮಾಡಕ್ ಬರಲ್ಲ. ಡಿನಾಮಿನೇಟರ್ಸ್ ಗೆ LCM ತಗೋಬೇಕು. ಡಿನಾಮಿನೇಟರ್ ಅಲ್ಲಿ ಇರೋ ನಂಬರ್ ಯಾವುದು? 993. ಹೌದಾ? 993 ಯಾವ ನಂಬರ್ ಇಂದ ಡಿವೈಡ್ ಆಗ್ತವೆ? 3 ಮತ್ತಿಲ್ಲಿರ್ತಕ್ಕಂಥ 3 ಯಾವ್ದಾರು ಒಂದ್ ನಂಬರ್ ಇಂದ ಡಿವೈಡ್ ಆಗ್ತಾವ? ಆಗುತ್ತೆ 3. 3 1 ಅಷ್ಟೇ. ಕ್ಲಿಯರಾ? ಸೊ ನೋಡ್ರಿ, ಫಸ್ಟ್ ನಾನು ಹೇಳ್ತಿದ್ದೀನಿ, ಡಿನಾಮಿನೇಟರ್ ಫ್ರಾಕ್ಷನ್ಸ್ ಇತ್ತು ಅಂದ್ರೆ ಪ್ಲಸ್ ಮೈನಸ್ ಐತೆ ಅಂದ್ರೆ LCM ತೆಗಿಬೇಕು. ಫಸ್ಟ್ ಕಂಡೀಷನ್. LCM ಯಾವ್ದಕ್ಕೆ ತೆಗಿಬೇಕು? ಡಿನಾಮಿನೇಟರ್ಸ್ ಬರ್ಕೊಳ್ರಿ. 993 ಬರ್ಕೊಂಡ್ರಿ. 993 ಯಾವ ನಂಬರ್ ಇಂದ ಡಿವೈಡ್ ಆಗ್ತವೆ? ಸೊ 3 ಇಂದ. 3 3s 1 ಗೆ 1. ಇವೆರಡೂ ನಂಬರ್ಸ್ ಇದನ್ನ ಬಿಟ್ಬಿಡ್ರಿ. ಇವೆರಡೂ ನಂಬರ್ಸ್ ಯಾವ್ದಿಂದ ಡಿವೈಡ್ ಆಗ್ತವೆ? 3 ಇಂದ. 3 1s 1s. ಈಗ ಮಲ್ಟಿಪ್ಲೈ ಮಾಡ್ರಿ. 3 3s 9, 9 1s 9, 9 ಎಷ್ಟು ಬಂತು LCM? 9. P of minus 1 by 3 is equal to 9 cancel, ಉಳಿದಿದ್ದು -1, 9 cancel. ಕರೆಕ್ಟಾ? 9 ನೋಡ್ರಿ, ಪ್ರತಿಯೊಂದು ಸಾರಿಗೂ ಇದನ್ನ ತಗೊಂಡು ಹೋಗ್ಬೇಕು ಇಲ್ಲಿಗೆ. ಇದು ಇಲ್ಲಿ ಬಂತ್, ಇಲ್ಲಿ ಬಂತ್, ಇದಕ್ಕೂ ಸಂಬಂಧ ಕ್ಯಾನ್ಸಲ್ ಮಾಡ್ಬೇಕಾರೆ ಇದರಿಂದ ಇದನ್ನ ಬಾಕ್ಸ್ರಿ. ಎಷ್ಟು ಕ್ಯಾನ್ಸಲ್ ಆಗುತ್ತೆ? ಇದು ಉಳಿತತೆ. ಇದು ಕ್ಯಾನ್ಸಲ್ ಆಗುತ್ತೆ, ಇದು ಉಳಿತತೆ. ಇಲ್ಲಿ ಹಂಗಾಗಲ್ಲ. 3 ಇಂದ 9 ಡಿವೈಡ್ ಮಾಡ್ರಿ. ಎಷ್ಟು ಟೈಮ್? 9 ಇಂದ 3 ಅಲ್ಲ. ಯಾವಾಗ್ಲೂ LCM ತೆಗೆದಾದ್ಮೇಲೆ ಇವ್ರಿಗೆ ಪವರ್ ಜಾಸ್ತಿ, ಇವ್ರನ್ನ ಬಾಕ್ಸ್ಬೇಕು. ಎಷ್ಟು ಟೈಮ್ಸ್ಗೆ? 3 3s. ಆ 3 ಅನ್ನ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ರಿ. 11 3s 33 ಮೈನಸ್. ಈಗ ನೋಡ್ರಿ, ಇದ್ರ ಕೆಳಗೆ ಡಿನಾಮಿನೇಟರ್ ಇಲ್ಲ. ಅರ್ಥ ಮಾಡ್ಕೊಳ್ರಿ. ಇದ್ರ ಕೆಳಗೆ ಡಿನಾಮಿನೇಟರ್ ಇಲ್ಲ ಅಂದ್ರೆ LCM ಅಲ್ಲಿಗೆ ಹೋಗುತ್ತೆ. LCM ಅಲ್ಲಿಗೆ ಹೋದಾಗ 9 3s 27. ಇದ್ರ ಬಗ್ಗೆ ಯಾರ್ಯಾರು ಡೌಟ್ ಇದ್ರೆ ಕೇಳಿ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ. LCM is 9. ಇಲ್ಲಿ ತಗೊಂಡ್ಬರ್ಬೇಕು. ಇದು ಇಲ್ಲಿ ಬಂತು ಅಂದ್ರೆ ಇದ್ರ ಕೆಳಗೆ ಬರ್ತತೆ. ಕ್ಯಾನ್ಸಲ್ ಆಯ್ತು. ಅವಾಗ ಉಳಿದಿದ್ದು ಇದು ಇಲ್ಲಿ ಬಂದ್ವಿ. ಇದು ಇದ್ರ ಕೆಳಗೆ ಬರ್ತತೆ. ಉಳಿದಿದ್ದು 5. ಇದ್ರ ಕೆಳಗೆ ಬರ್ತತೆ 3. 3 1s 3 3s. ಆ 3 ಇಲ್ಲಿ ಉಳಿತತೆ. ಇಲ್ಲಿ ಬರ್ತತೆ 3 ನ 11 ಮಲ್ಟಿಪ್ಲೈ ಮಾಡ್ರಿ. 11 3s 33. ಇದ್ರ ಕೆಳಗೆ ಡಿನಾಮಿನೇಟರ್ ಇಲ್ಲ ಅಂದ್ರೆ LCM ಅನ್ನ ಅಲ್ಲಿಗೆ ಹೋಗ್ರಿ. 9 27. ಬರ್ಕ ಭಾವನಾ ಅವಲಕ್ಕಿ ತಿನ್ನಕ್ ಹೋಗಂತೆ. -1 by 3. ಈಗ ಮೈನಸ್ ಇರೋವೆಲ್ಲ ಒಂದ್ ಕಡೆ ಮಾಡ್ಕೊಳ್ಳೋಣ. ಸೊ -1 -5 -27 +33 ಕಾಣ್ತೈತಾ? ಕಾಣ್ತೈತೆ ಎಲ್ಲರಿಗೂ? ಡಿವೈಡೆಡ್ ಬೈ 9. P of -1 by 3 ಲಾವಣ್ಯ, ಇವಷ್ಟು ಇದು ಮರ್ತ್ಬಿಟ್ಬಿಡು. ಇಲ್ಲಿ ಮರ್ತ್ಬಿಟ್ಬಿಟ್ರೆ ಇವಷ್ಟು ಮೈನಸ್ ಇದಾವೆ. ಕೂಡಿದ್ರೆ ಎಲ್ಲ ಮೈನಸ್ ಇದ್ದಾಗ ಆಡ್ ಮಾಡಿ ಮೈನಸ್ ಇಡ್ಬೇಕು. 27 5 32 1 33. ಎಂತ 33? -33 +33 by 9. -33 +33 ಕ್ಯಾನ್ಸಲ್ ಆದ್ರೆ P of -1 by 3 is equal to 0 by 9. P of -1 by 3 is equal to ಅಂಶದಲ್ಲಿ 0 ಇದ್ದು ಛೇದದಲ್ಲಿ ಯಾವುದೇ ಸಂಖ್ಯೆ ಇದ್ರೆ ಅದರ ವ್ಯಾಲ್ಯೂ 0. ಅಂಶದಲ್ಲಿ ಒಂದು 0 ಇದ್ದು ಛೇದದಲ್ಲಿ 1 ಕೋಟಿ ಇದ್ರೂ ಸಹ ಅದರ ವ್ಯಾಲ್ಯೂ ಎಷ್ಟಾಗುತ್ತೆ? 0 ಆಗುತ್ತೆ. ಬರ್ಕಳಿ. ತಪ್ಪನ್ನ ಬರ್ಕಬೇಡ್ರಿ.
ಏನಾರು ಡೌಟ್ಸ್ ಬಂದ್ರೆ ಅಲ್ಲೇ ಯಾವ ಸ್ಟೆಪ್ ಅಲ್ಲಿ ಡೌಟ್ಸ್ ಬರುತ್ತಲ್ಲ ಬರ್ಕೋಬೇಕಾರೆ ಅಲ್ಲೇ ಮತ್ತೊಂದ್ಸಲ ಕೇಳ್ರಿ, ಬರ್ಕೊಂಡಾದ್ಮೇಲೆ ಕೇಳ್ಬೇಡ್ರಿ, ಅದು ಅರ್ಥ ಆಗಲ್ಲ. ಮತ್ತೆ ಮೈಕ್ ಮ್ಯೂಟ್ ಮಾಡಿದ್ವಿ ಅಂತ ಹೇಳಿ ಅಲ್ಲಿ ಮನೆಯವ್ರ ಜೊತೆಗೆ ಸಣ್ಣ ಹುಡುಗರ ಜೊತೆ ಮಾತಾಡ್ಕೊಂಡು ಕುತ್ಕೊಂಡಿರಿ ನೀವು, ಆಯ್ತಲ್ಲ, ನಮಗೆ ಗೊತ್ತಾಗುತ್ತೆ, ಆಯ್ತಲ್ಲ, ನಿಮ್ ಗೆಸ್ಚರ್ಸ್ ಇದೆಯಲ್ಲ ಗೊತ್ತಾಗ್ಬಿಡುತ್ತೆ ಇಲ್ಲಿ ಈಗ ಏನ್ ಮಾಡ್ತಿದ್ದೀರ ಅಂತ ಹೇಳಿ. Sir, please. So last conclusion ಬರ್ರಿ, x is equal to minus 1/3 is the zero of a polynomial. ಹಾಗಾದ್ರೆ given 3 values zero of a polynomial ಸೃಷ್ಟಿ Yes, sir. ಆ given 3 values ಅನ್ನ given polynomial ಅಲ್ಲಿ x ಬದಲಿಗೆ ಹಾಕಿದಾಗ ಅವುಗಳ ವ್ಯಾಲ್ಯೂ 0 ಆದ್ರೆ ಆ ವ್ಯಾಲ್ಯೂ ಅದರ zero of a polynomial ಅಂತ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ರಿ. ಕ್ಲಿಯರಾ? Yes, sir. ಸರ್ ಅವರು ವೆರಿಫೈ ಕೇಳ್ದಾಗ ಮಾತ್ರ ವೆರಿಫೈ ಮಾಡ್ಬೇಕಾ ಸರ್? ಕ್ಯೂಬಿಕ್ ಪಾಲಿನಾಮಿಯಲ್ ಮಾತ್ರ ಕೇಳ್ತಾನೆ, ಗೊತ್ತಾಯ್ತಲ್ಲ? ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇಲ್ದಾರ ಮಾಡ್ಸಿದ್ನ ನಾನು? ನೋ ಸರ್. ಅದಕ್ಕೆ ಸೊ ಈಗ ಓವರ್ ಮಾತಾಡ್ತಿಲ್ಲ ಅಂದ್ರೆ ಅಳಿಸ್ಬಹುದು ಅಂತ. ಅವಲಕ್ಕಿ ಭಾವನಾ? ಸರ್. ದೋಸೆ ಸಮನ್ವಯ ಎಸ್ ಸರ್. ಆಯ್ತನವ, ಅಳಿಸ್ಬೋದಾ? ಎಸ್ ಸರ್, ಆಯ್ತು. ಓಕೆ, ಸಿದ್ಧಿಗೆ ಅಳಿಸ್ಲೇನಾ? ಎಸ್ ಸರ್. ಲಾಡು ಲಿಖಿತ್ ಲೀವ್ನ ಅದನ್ನೆಲ್ಲವನು ಆಯ್ತು ಸರ್. ಆಯ್ತು. ಮತ್ ಲಾಡು ಲಿಖಿತ್ ಅಂದ್ರೆ ಬೇರೆ ಯಾರದಾರ? ಇಲ್ಲ ಸರ್, ಲೇಟ್ ಆಗಿ ಕೇಳಿಸ್ತೈತಿ. ನೀನ್ ಲೇಟ್ ಆಗದೆ ಅದಕ್ಕೆ. ಈಗ ಇದನ್ನ ax³ + bx² + cx + d ಗೆ ಕಂಪೇರ್ ಮಾಡ್ರಿ. ನೋಡ್ರಿ, ಈಗ ವೆರಿಫಿಕೇಶನ್ ಆತು. ಈಗ ಇಲ್ಲಿ ನೋಡ್ರಿ, x³ ಕಂಪೇರ್ ಮಾಡಿದಾಗ ಇಲ್ಲಿ x³ ಪಕ್ಕ a ಇದೆ, ಅಲ್ಲಿ x³ ಪಕ್ಕ 3 ಇದೆ.
x square x ಸರ್ square ಬ್ಲರ್ ಕಾಣಿಸ್ತೈತೆ ಸರ್ ಹಾ ಬ್ಲರ್ ಕಾಣಿಸ್ತೈತೆ ಸರ್ ನಿನ್ ಮೊಬೈಲ್ ಪ್ರಾಬ್ಲಮ್ ಬೇರೆ ಎಲ್ಲರಿಗೂ ಕರೆಕ್ಟಾಗಿ ಕಾಣಿಸ್ತೈತೇನ್ರಮ್ಮ ಎಸ್ ಸರ್ ಹಾ p is equal to ಏನು -5 x x ಕಂಪೇರ್ ಮಾಡ್ತಿದೀವಿ ಈಗ c is equal to -11 ಲಾಸ್ಟ್ ಇರೋದು d is -3 ಹೌದಾ ಸೊ ಈಗ ವ್ಯಾಲ್ಯೂಸ್ ಕೊಟ್ಟಿದ್ನಲ್ಲ ಆಲ್ಫಾ ವ್ಯಾಲ್ಯೂ ಫಸ್ಟ್ ವ್ಯಾಲ್ಯೂ ಎಷ್ಟು ತಗೊಂಡಿವಮ್ಮ 3 ನ ಎಷ್ಟು 3 3 ಬೀಟಾ ಸರ್ -1 -1 ಗಾಮಾ -1/3 ಹೌದಲ್ವಾ ಹೌದಾ ಸೊ ಈಗ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ is equal to 3 plus of -1 plus 1/3 -1/3 ಸಾರಿ ಇದು ಮಾಡಬೇಕು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಮಾಡಬೇಕು ಗೊತ್ತಲ್ಲ ಫಸ್ಟ್ ಅಲ್ಲಿಗೆ 3 -1 -1/3 ಆಯ್ತಾ 3 -1 -1/3 ಇದು ಪ್ಲಸ್ ಇದು ಭಾವನಾ ಇದು ಲಾವಣ್ಯ ಇದು ಅಳಿಸ್ಬಿಡ್ತೀನಿ ನಾನೀಗ ಇದು ಅಳಿಸ್ಬಿಡ್ತಿದ್ದೀನಿ ಆಮೇಲೆ ನಾನು ಬರ್ಕೊಂತೀನಿ ಈಗ ಸೌಂದರ್ಯ ಕೇಳು ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ರೆ ಅರ್ಥ ಮಾಡಕ ಸೌಂದರ್ಯ ಎಲ್ಲಾ ಪ್ಲಸ್ ಇದ್ದಾಗ ಕೂಡ್ಬೇಕು ಪ್ಲಸ್ ಬರಿಬಾರ್ದು ಬರ್ಕ ಒಂದಿನ ತಲೆ ಒಳಗಿರ್ಲಿ ಎಲ್ಲಾ ಮೈನಸ್ ಇದ್ದಾಗ ಕೂಡಿ ಮೈನಸ್ ಬರಿಬೇಕು ಆದ್ರೆ ಸೌಂದರ್ಯ ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ದಾಗ ಕಳಿಬೇಕು ಪ್ಲಸ್ ಎಲ್ಲ ಸಹ ಮೂರು ಪಕ್ಕ ಏನಿಲ್ಲ ಅಂದ್ರೆ ಪ್ಲಸ್ ಇದೆ ಒಂದ್ ಮೈನಸ್ ಇದೆ ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ರೆ ಕಳಿಬೇಕು ಸಹನಾ ಕೇಳಿಸ್ಕೊಂತ ಇದೀಯಾ ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ರೆ ಕಳಿಬೇಕು ಯಾವ್ದ್ರಿಂದ ಯಾವ್ದನ್ನ ಕಳಿಬೇಕು ದೊಡ್ಡದ್ರಿಂದ ಚಿಕ್ಕದ್ ಕಳಿಬೇಕು ಸೊ 3 ಒಂದಾದ್ರೆ 2 ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ ಮೈನಸ್ ಆದ್ರೆ ಬರೀರಿ ಅಂತ ಹೇಳಿದೀನಿ ಹೌದಾ ಸೊ ನೋಡಿ ಈಗ ಒಂದ್ ಪ್ಲಸ್ ಒಂದ್ ಮೈನಸ್ ಇದೆ ಕಳಿತಿದ್ದೀನಿ ಸೊ ದೊಡ್ಡದ್ರಿಂದ ಚಿಕ್ಕದ್ ಕಳೆದೆ 3 ಒಂದಾದ್ರೆ 2 ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರೆಯಲ್ಲ ಮೈನಸ್ ಆದ್ರೆ ಬರಿತೀನಿ ನಾವು ರೈಟ್ ಪ್ಲಸ್ ಇಂಟು ಮೈನಸ್ -1/3 ಸೊ ನಾವು ಇಟ್ ಈಸ್ -1/3 ಒಂದ್ ಫ್ರಾಕ್ಷನ್ ಇದೆ ಮತ್ತೊಂದು ನಂಬರ್ ಇದೆ ಅಥವಾ ಇನ್ನೊಂದು ಫ್ರಾಕ್ಷನ್ ಇದೆ ಅಂದ್ರೆ ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕು ಅಂದ್ರೆ LCM ತೆಗಿಬೇಕು ಈಗ ನಿಮ್ಮ ಅದೃಷ್ಟಕ್ಕೆ ಕೇಳ್ರಿ ಒಂದು ಫ್ರಾಕ್ಷನ್ ಒಂದು ಇಂಟೀಜರ್ ಇದ್ರೆ ಫ್ರಾಕ್ಷನ್ ಡಿನಾಮಿನೇಟರ್ ಇದೆಯಲ್ಲ ದಟ್ ಈಸ್ ದಿ LCM ಫ್ರಾಕ್ಷನ್ ಡಿನಾಮಿನೇಟರ್ ಎಷ್ಟು 3 is the LCM ಒಂದೇ ಒಂದು ಫ್ರಾಕ್ಷನ್ ಇತ್ತು ಅಂದ್ರೆ ಬಾರಿ ಈಸಿ LCM ಮಾಡ್ಕೊಳ್ಳೋದು ಮತ್ ಮಗು ಬಾರ್ಸಂಗಿಲ್ಲ ಒಂದ್ ಫ್ರಾಕ್ಷನ್ ಇತ್ತು ಅಂದ್ರೆ ಆ ಫ್ರಾಕ್ಷನ್ ನ ಡಿನಾಮಿನೇಟರ್ ಅಥವಾ ಭಿನ್ನರಾಶಿ ಅಚ್ಛೇದವೇ ಏನಾಗುತ್ತೆ ಲಾಸ್ ಆಗುತ್ತೆ ಸೊ ಇದ್ರ ಕೆಳಗೆ ಛೇದ ಇಲ್ಲ ಅಂದ ತಕ್ಷಣ ಇದನ್ನ ಅದಕ್ಕೆ ಮಲ್ಟಿಪ್ಲೈ ಮಾಡಕ್ಕೂ 3 2s are 6 ಈ 3 ಇದ್ರ ಕೆಳಗೆ ಬರುತ್ತೆ ಕ್ಯಾನ್ಸಲ್ ಆಗಿ ಎಷ್ಟು ಉಳಿಯುತ್ತೆ 1 ಉಳಿಯುತ್ತೆ ಅದು ಕ್ಯಾನ್ಸಲ್ ಆತ ಅನ್ಕೊಳ್ರಿ ಇಲ್ಲಿ ಉಳಿದಿರೋದು ಬರಿಬೇಕು ಕ್ಲಿಯರಾ ಸೊ ಇಟ್ ಈಸ್ ಎಷ್ಟು 5/3 ಈಗ ನಮ್ಮ ಒರಿಜಿನಲ್ ಫಾರ್ಮುಲಾ ಪ್ರಕಾರ ಇದು ಕೆಳ ಮಾಡ್ಕೋಬೇಕು ನೀವು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇಸ್ ಈಕ್ವಲ್ ಟು ಏನು ಮೈನಸ್ b/a ಫಾರ್ಮುಲಾ ಮೈನಸ್ ಬಿ ಸೊ -5 ಇಲ್ಲಿದೆ ನೋಡ್ರಿ ಬಿ ವ್ಯಾಲ್ಯೂ ಏನು -5 ವಾಟ್ ಈಸ್ a ವ್ಯಾಲ್ಯೂ 3 ಸೊ 5/3 ಎರಡು ಸೇಮ್ ಇದೆ ನೋಡ್ರಿ ಇದಾದ್ಮೇಲೆ ಇದು ಬರ್ಕೊಳ್ರಿ ಇವತ್ತಲ್ಲ ಒಟ್ಟಿಗೆ ಬರ್ಕೋಬೇಡ್ರಿ ಸರ್ ಹೇಳವಾ ಅಲ್ಲಿ 3 -1 1/3 ಇದೆಯಲ್ಲ ವೆರಿ ಗುಡ್ ಕೇಳು ಇಲ್ಲಿ ಓಕೆ ಅಲ್ಲೇ LCM ತಕ್ಕನಂಗಿಲ್ಲ ಸರ್ ಬೇಡ ಇವೆರಡು ಸಿಂಪಲ್ ಟರ್ಮ್ ಇದಾವೆ ಯಾಕೆ ನಾವು ಸಬ್ಸ್ಟ್ರಾಕ್ಟ್ ಮಾಡಬಾರ್ದು ಎರಡು LCM ತೆಗಿಬೇಕಾದ್ರೆ ಮಠ ಹತ್ತಿದ್ರೆ ನಾನು ಅದಕ್ಕೆ ಇದ್ ಮರ್ತ್ಬಿಟ್ಬಿಟ್ಟೆ ಇಲ್ಲಿ ಕೈ ಇಟ್ಕೊಂಡೆ ಒಂದ್ ಪ್ಲಸ್ ಒಂದ್ ಮೈನಸ್ ಐತೆ ಕಳಿಬೇಕು 3 ಒಂದಾದ್ರೆ ಎಷ್ಟವ 2 ಈಸಿ ಆದ
ಕೆಲವೊಬ್ಬರಿಗೆ ಮಾತಾಡ್ಬೇಡ್ರಿ ಯಾರುವ, ನಾನೊಬ್ಬನೇ ಮಾತಾಡ್ತೀನಿ. ವಿಡಿಯೋ ಮ್ಯೂಟ್ ಮಾಡ್ಕೊಂಡು ಬರ್ಕೊಳೋದು ಭಾರಿ ಈಸಿ, ಬಾಯಾಡ್ಕೊಂಡ್ ಬರ್ಕೋಬೇಕಲ್ಲ. ಇನ್ನೊಬ್ರು ಬಾಯಾಡ್ತಾನೆ ಇದಾರೆ, ಬಾಯಿಗಿಂದೆಲ್ಲ ಹೋಗೋ ತನಕ ಅದನ್ನ ವಿಡಿಯೋ ಆನ್ ಮಾಡಲ್ಲ. ನೋಡ್ರಿ ಅವ್ರು ಇನ್ನ ಬಾಯಾಡ್ತಿದ್ದಾರೆ, ಆದ್ರೆ ಏನ್ ಮಾಡೋದು ಪಾಪ, ಅವ್ರ ಅಪ್ಪಾಜಿ ತಪ್ಪು. ಓದ್ಕೋಬೇಕಾದ್ರೆ ತಂದ್ಕೊಡ್ಬಾರ್ದು ಅಂತ ಅವ್ರಿಗೆ ಗೊತ್ತಿಲ್ಲ, ಏನೋ ಒಬ್ಳೆ ಮಗಳು ಅಂತ ತಂದ್ಕೊಟ್ಟಿರ್ತಾರೆ. ಅವ್ರು ಏನ್ ಉದ್ದೇಶ ಇಟ್ಕೊಂತ ಓವರ್. ಸೊ ಆಗಿದೆ ಅನ್ಕೊಂತೀನಿ ಈಗ. ಸೊ ಈಗ ಇನ್ನೊಂದು ರಿಲೇಷನ್ ಇದೆ ನಮ್ಮ ಹತ್ರ, ಯಾವ್ದದು? ಆಲ್ಫಾ ಬೀಟಾ, ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ. ಆಲ್ಫಾ ಬೀಟಾ 3 into -1 ಪ್ಲಸ್ ಬೀಟಾ ಗಾಮಾ -1 into -1/3. ಓಕೆನಾ? ಪ್ಲಸ್ ಗಾಮಾ ಆಲ್ಫಾ -1/3 into ಆಲ್ಫಾ is 3. ಕರೆಕ್ಟಾ? ಸೊ ಈಗ now it is -3, minus into minus plus, again it is 1/3. 3 cancel, plus into minus minus. ಅರ್ಷಿತಾ, ಸಿಂಚೋ ನೋಡ್ರಿ ಈಗ -3 -1 plus 1/3 ಸಂಖ್ಯೆಗಳನ್ನ ಒಂದ್ ಕಡೆ ಮಾಡ್ಕೊಂಡೆ, ಫ್ರಾಕ್ಷನ್ ಒಂದ್ ಕಡೆ ಮಾಡ್ಕೊಂಡೆ. ಈಗ ಇದನ್ನ ಮರ್ತ್ಬಿಟ್ಬಿಟ್ಟೆಲ್ಲ ನಾನ್ ಸೌಂದರ್ಯ, ಎರಡು ಮೈನಸ್ ಇದಾವೆ, ಏನ್ ಮಾಡ್ಬೇಕೀಗ? ಅಲ್ಲ, ನಾನು ಒಂದ್ ಸಮಾಧಾನಕ್ಕೆ ಬೇರೆ ಏನೆಲ್ಲ ಹೇಳಕೋಬೇಡ್ರಿ. ಎರಡು ಮೈನಸ್ ಇದ್ದಾಗ ಆಡ್ ಮಾಡಿ ಮೈನಸ್ ಬರಿಬೇಕು. ನಾನ್ ಹೇಳೋ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕ. ಸರ್ ಪ್ಲಸ್ ಮಾಡ್ಬೇಕು ಅವೆಲ್ಲ ಕಾನ್ಸೆಪ್ಟ್ ಬಿಡ್ರಿ. ಎರಡು ಮೈನಸ್ ಇದ್ದಾಗ ಆಡ್ ಮಾಡಿ ಮೈನಸ್ ಇಡ್ಬೇಕು. 3 1 4, ಎಂತ 4? -4 ಪ್ಲಸ್ 1/3. ಈಗ ಒಂದು ಫ್ರಾಕ್ಷನ್ ಒಂದ್ ನಂಬರ್ ಇದ್ರೆ ಫ್ರಾಕ್ಷನ್ ಡಿನಾಮಿನೇಟರ್ ಇದ್ದಿ LCM. ಸೊ ಈಗ ಇದ್ರ ಕೆಳಗೆ ಡಿನಾಮಿನೇಟರ್ ಇಲ್ಲ ಅಂದ್ರೆ ಇದನ್ನ ಮಲ್ಟಿಪ್ಲೈ ಮಾಡಬೇಕು. 12 3 ಕ್ಯಾನ್ಸಲ್ 1, ಇಟ್ ಈಸ್ -11/3. ಹೌದಾ? ಸೊ ವಾಟ್ ಇಸ್ ದ ಫಾರ್ಮುಲಾ? ಆಲ್ಫಾ ಬೀಟಾ, ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ? ಬೈ ಸಿ ಮೈನಸ್ ಸಿ ಬೈ ಏನಾ, ಬರೀ ಸಿ ಬೈ ಏನಾ? ಸಿ ಬೈ ಏ ನೋಡ್ರಿ, ಸಿ ಬೈ ಓಕೆ. ವಾಟ್ ಇಸ್ ಸಿ? -11. ವಾಟ್ ಇಸ್ ಹಿಯರ್? 3. 11/3 ಕಂಪ್ಲೀಟೆಡ್. ಕರೆಕ್ಟಾ?
ಸರ್ ಮ್ಯೂಟ್ ಮಾಡ್ಕೊಳ್ರಿ ಅಂದ್ರಿ ಸರ್. ನಾನು ಎಷ್ಟು ಹೇಳದವ, ಮಧ್ಯಾಹ್ನ ಅವ್ರು ಅನ್ನ ತಿಂದಿದ್ರೆ ಆಫ್ ಮಾಡ್ಕೊಂತಾರೆ, ಬೇರೆ ಏನಾದ್ರು ತಿಂದ್ರೆ ಆಫ್ ಮಾಡ್ಕೊಳಲ್ಲ. ಎಷ್ಟು ಸಲ ಹೇಳದವ, ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ಎಲ್ಲ ನನ್ನ ವಿಚಾರ. ನಾನೇ ಸುಮ್ಮನೆ ನಿಂತಿದ್ದೀನಿ, ಯಾಕಂದ್ರೆ ನಾನು ಮಾತಾಡಿದ್ರೆ ನಿಮಗೆ ಡಿಸ್ಟರ್ಬ್ ಆಗುತ್ತೆ, ಅದು ಸ್ಕ್ರೀನ್ ಸ್ಕಿಪ್ ಆಗುತ್ತೆ ಅಂತೇಳಿ. ನಾನು ಅಷ್ಟು ಮಾತಾಡೋನೆ ಕಡಿಮೆ ಆಗಿದ್ದೀನಿ. ಈಗ ಅದನ್ನ ಅರ್ಥನೇ ಮಾಡ್ಕೊಳಲ್ಲ ಅಂದ್ರೆ ದೋಸೆ ಸಮನ್ವಿ, ಅವಲಕ್ಕಿ ಭಾವನಾ ಅವರೇ ಸುಮ್ಮಾಗಿದ್ದಾರೆ. ಅವಲಕ್ಕಿ ಭಾವನಾ ಎಲ್ಲ ಓದ್ತಲ್ಲ, ಅದು ನೆಟ್ ಖಾಲಿ, ಏನ್ ಮಾಡಂಗಿಲ್ಲ. ಅಮ್ಮರಿಗೆ ಸೀರಿಯಲ್ ನೋಡೋದು ಬಿಡಕ್ಕಾಗಲ್ಲ, ಮಕ್ಕಳು ನೋಸೋದು ಬಿಡಕ್ಕಾಗಲ್ಲ. ಏ ಪೇಡ ಸಮನ್ವಿ, ಪೇಡ ಮಾನ್ಯ, ಸರ್ ಏನ್ ಸರ್? ಎಲ್ಲಿದೀಯವ ನೀನು? ಕರೆಂಟೇ ಬರ್ಲಿಲ್ವಾ? ಇಲ್ಲ ಸರ್, ಬಂದಿಲ್ಲ ನಿಮ್ಮನೆಗೆ UPS ಇಲ್ವಾ? ಸರ್. ಇದೆ ಬಟ್ ಇಲ್ಲಿ ಡೈನಿಂಗ್ ಟೇಬಲ್ ಆನ್ ಆಗಲ್ಲ. ಹಾ, ಇಲ್ಲ ಸರ್. ಆನ್ ಮಾಡೆ. ಓಕೆ, ಲೆಕ್ಕ ಇನ್ನ ಮುಗ್ದಿಲ್ಲ, ಇನ್ನೊಂದು ಫಾರ್ಮುಲಾ ಇದೆ. ಯಾವುದು? ಆಲ್ಫಾ ಬೀಟಾ ಗ್ಯಾಮಾ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಎ. ಹಾ, ಆಲ್ಫಾ ಬೀಟಾ ಗ್ಯಾಮಾ ಇಸ್ ಈಕ್ವಲ್ ಟು ಡಿ ಬೈ ಎ ಮೈನಸ್ ಡಿ ಬೈ ಎ. ಬೈಗೆ ಅಳಿಸ್ತಾ ಇದ್ನಾ? ಅಳಿಸ್ಲಾ? ಎಲ್ಲರದು ಆಯ್ತಾ? ಆಗಿದೆ ಅನ್ಕಂತೀನಿ. ಈಗ ಮುಂದಕ್ಕೆ ಹೋಗ್ತೀನಿ. ಈಗ ನಾನು ಕೇಳ್ತಾ ಇದ್ದೀನಿ, ಕೇಳಿದಾಗ ಸರ್ ಇನ್ನ ಆಗಿಲ್ಲ ಅಂತಂದ್ರೆ ನಿಜ ನಿಲ್ಲಿಸ್ತೀನಿ. So next you write alpha beta gamma 3 into minus 1 into minus 1 by 3. 3 gets cancelled. Minus 1 into minus 1 plus 1. ಯಾಕೆಂದ್ರೆ alpha is 3, beta is minus 1, gamma is minus 1 by 3. 3 cancelled. Minus into minus plus 1 into 1 1. So now write alpha beta gamma is equal to Minus D by A. A minus D by A. So what is minus of minus 3? So that is 3. So now it is 3 by 3. It is 1. Both are same. ಸೌಂದರ್ಯ, ಸೊ ಎಲ್ಲ ರೆಡ್ಡಿಂಗ್ ಕಲ್ ಹೋಮ್ವರ್ಕ್ ಬರಿಬೇಕು. ನೋಟ್ಸ್ ಎಲ್ಲ ತೋರಿಸಿ ಒಂದ್ಸಲ ಎಲ್ಲರೂ. ಲಾಸ್ಟ್ ಪೇಜ್ ಸೃಷ್ಟಿ ತೋರ್ಸು. ಇವತ್ತು ಈಗ ಬರ್ಕೊಂಡು ಲಾಸ್ಟ್ ತೋರ್ಸು ಸೃಷ್ಟಿ. ಹಾ ಹಾ ಓಕೆ. ನಿಖಿತಾ, ನಿಖಿತಾ ಇವತ್ತಿನ ತೋರ್ಸೋ. ನಿಖಿತಾ ಇವತ್ತಿನ ತೋರ್ಸವ ಲಾಸ್ಟ್ ಪೇಜು. ಎಷ್ಟೊತ್ತು ಬೇಕು ತೋರ್ಸಕ್ಕೆ? ಎಲ್ಲಿದೆ? ತೋರಿಸ್ತಿದ್ದೀನಿ ಸರ್. ಲಾಸ್ಟ್ ಒನ್ ಎಲ್ಲಿ ತೋರ್ಸು. ಒನ್ ಎಲ್ಲೈತೆ?
ಹಾ ಓಕೆ ಕ್ಲೀನಾಗಿ ಹಿಂಗ್ ಉದ್ದಕ್ಕೆ ಹಿಡಿ. ನೀನ್ ಹಿಂಗ್ ಹಿಡಿದ್ರೆ ಹಂಗೆ ಅಡ್ಡ. ಹಾ ಸಾನಾ ಯಾರು? ಎಲ್ಲ ಎಸ್ ಸರ್. ಸಾನಾ ಎಮ್ಮೆ ತೋರ್ಸೋಷ್ಟೊತ್ತಿಗೆ ಸರ್ ತೋರ್ಸಿದ್ನಲ್ಲ ಸರ್. ಓಕೆ ಓಕೆ ಸಾನಾ ಎಮ್ಮೆ ಓಕೆ. ಜಗದೀಶ ಜಗದೀಶ ಎಸ್ ಸರ್ ತೋರ್ಸು. ಎಲ್ಲೈತಿ ಈಗ ಮಾಡಿದ್ದು? ಹಾ ಓಕೆ. ಲಿಖಿತ್ ನಿನ್ನೆದು ಹೋಮ್ವರ್ಕ್ ಹಾಕಿದ್ದೆ ನೀನು? ಇಲ್ಲ ಸರ್ ಕರೆನ್ಸ್ ಇಲ್ಲ ಇವತ್ತು ಹಾಕ್ಸಿನಿ. ಹಾ ತೋರ್ಸೀಗ. ಸರ್ ಕರೆಂಟ್ ಇಲ್ಲ ಸರ್ ಆನ್ ಮಾಡಿ ಹಂಗೆ ಇಡ್ತೀನಿ. ಮಾನ್ಯ ಸಿಂಚು ತೋರ್ಸವಾ? ಮಾಡ್ತೀರಿ ನೀವು ನಾನ್ ಲೆಕ್ಕ ಹೇಳ್ಕೊಡಕ್ಕೆ ಅರ್ಧ ಗಂಟೆ ತಗೊಳಲ್ಲ, ನೀವು ತೋರ್ಸಕ್ಕೆ ಅರ್ಧ ಗಂಟೆ ಮಾಡಿದ್ರಿ ಒಂದ್ 5-6 ಜನ. ತೋರ್ಸೋ. ಹಾ ಸೌಂದರ್ಯ ಮಾನ್ಯ ಓಕೆ. ಸೌಂದರ್ಯ ಅವಳು ಹೋಗೇ ಬಿಡ್ಲು. ಇರ್ಲಿ. ಸೊ ನನಗೆ ಎಲ್ಲರೂ ಹೋಮ್ವರ್ಕ್ ಅನ್ನ 10 ಗಂಟೆ ಅಥವಾ ಬೆಳಗ್ಗೆ 6 ಗಂಟೆ ಒಳಗೆ ಹಾಕ್ಬೇಕು ಆಯ್ತಲ್ಲ. ಸೊ ನಾಳೆ ಇದೇ ತರದ ಇನ್ನೊಂದು ಪ್ರಾಬ್ಲಮ್ ಇದೆ. ಈಗ ಮಾಡಿಸ್ಬೋದಿತ್ತು. ಈಗ ಇಟ್ ಟೇಕ್ಸ್ 8 o'clock ಆಯ್ತಲ್ಲ. ನಾಳೆ ಮಾಡಿಸ್ಬಿಟ್ಟು ಪಾಲಿನಾಮಿಯಲ್ಸ್ ಇಂಟ್ರೊಡಕ್ಷನ್ ಕೊಡ್ತೀನಿ ಆಯ್ತಾ. ನಾಡಿದ್ದು ಪಾಲಿನಾಮಿಯಲ್ಸ್ ಸ್ಟಾರ್ಟ್ ಮಾಡೋಣ. ವಂಶಿ ಸರಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಆಯ್ತಾ ಇನ್ 2 ವೇರಿಯೇಬಲ್ಸ್ ಆಯ್ತಾ. ಪಾಲಿನಾಮಿಯಲ್ಸ್ ನಾಳೆ ಮುಗಿಸ್ಬಿಟ್ಟು ಅದ್ರ ಅರ್ಧ ಗಂಟೆ ಮುಗಿತೈತೆ, ಅರ್ಧ ಗಂಟೆ ಇಂಟ್ರೊಡಕ್ಷನ್ ಕೊಡೋಣ. ಏನ್ ಕಂಡೀಷನ್ಸ್ ಇದಾವೆ ಅದನ್ನ ಹೇಳ್ಬಿಟ್ಟು ನಾಳೆ ಬಿಡ್ತೀನಿ. ನಾಡಿದ್ದು ಪ್ರಾಬ್ಲಮ್ಸ್ ಮಾಡ್ಸಕ್ ಈಸಿ ಆಗುತ್ತೆ ಆಯ್ತಾ. ವಂಶಿ ಸರ್ ನಿಮ್ ಫ್ರೆಂಡ್ಸ್ ಜಾನ್ ಯಾವ ನಾಳೆ ಮಾಡಿಸ್ತೀಯಾ? ಎಸ್ ಸರ್. ಇದು ಸಹನಾ ಎಮ್ಮೆ ಸರ್ ನಾಳೆ ಮಾಡಿಸ್ತೀನಿ. ಅಲ್ಲ ಇವತ್ತು ಈಗ ಫೋನ್ ಮಾತಾಡೋ. ಎಸ್ ಸರ್. ಮಾತಾಡಿ ನನಗೆ ಕನೆಕ್ಟ್ ಮಾಡಿ. ಯಾಕಂದ್ರೆ ನಾಳೆ ಮಾಡಿಸ್ಬೇಕು ಅಂದ್ರೆ ಕ್ಲಾಸ್ ಟೈಮಿಗೆ ಮಾತಾಡಿದ್ರೆ ಮಾತಾಡಕ್ ಆಗಲ್ಲ ಅದಕ್ಕೆ. ಎಸ್ ಸರ್. ಓಕೆ. ಸೃಷ್ಟಿ ನೀನ್ ಯಾರಿಗಾರು ಹೇಳಿದ್ಯಾ? ಸರ್ ಹೇಳಿದೀನಿ ಸರ್, ಅವ್ರು ಯಾರು ಜಾಯ್ನ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸ್ಪಂದನಿಗೆ ಹೇಳಿದ್ಯಾ? ಸರ್ ಅವ್ರು ಟ್ಯೂಷನ್ಗೆ ಹೋಗ್ತಿದ್ದಾರೆ. ಸ್ಪಂದನಿಗೆ MBP ಸರ್ ಹತ್ರ ಹೋಗ್ತಿದ್ದೀನಿ ಅಂತ ಹೇಳಿದೀಯಾ? ಸರ್ ಹೇಳಿಲ್ಲ ಸರ್. ಹೇಳ್ಬೇಕು ನೀನು. ಸ್ಪಂದನಿಗೆ ಹೇಳು. ಅವಳು ನನ್ ಮುಂದೆ ಬೆಳೆದಿರೋ ಹುಡುಗಿ ಆಯ್ತಲ್ಲ. ಅವರಮ್ಮ ನಾನು ಕೊಲಿಗ್ ಚನ್ನಗಿರಿ ಜೂನಿಯರ್ ಕಾಲೇಜಲ್ಲಿ. ಹೇಳಿದ್ಯಾ ಸ್ಪಂದನಿಗೆ ನೀನು? ಹೆಬ್ಳಿಗೆರೆ ಹೇಳಿದ್ಯಾ? ಸೃಷ್ಟಿ ಸರ್ ಹೇಳಿದ್ಯಾ? ಸರ್ ಸ್ಪಂದನಿಗೆ ಹೇಳ್ದ್ಯಾ? ಸರ್ ಕೇಳಿಸ್ತಿಲ್ಲ ಸರ್. ಸ್ಪಂದನಿಗೆ ಹೇಳಿದೀಯಾ? ಸರ್ ಏನಂತ ಸರ್? ನಾನು ಅಂತ ಹೇಳಿದೀಯಾ? ಸರ್ ಅವ್ರು ಹೇಳಿಲ್ವಂತೆ ಸರ್. ಹೇಳಿಲ್ವಂತೆ ಸರ್. ಟ್ಯೂಷನ್ಗೆ ಜಾಯ್ನ್ ಆಗಿದ್ದಾರೆ ಅಂತ ಗೊತ್ತಿತ್ತು. ಬಟ್ ಅದೇನಾರ ಆಗ್ಲಿ ಆನ್ಲೈನ್ ಟ್ಯೂಷನ್ ಜಾಯ್ನ್ ಆಗಿದೆ ಅಂತ ನನ್ ಕ್ಲಾಸಿಗೆ ಜಾಯ್ನ್ ಆಗಿದೆ ಅಂತ ಗೊತ್ತಾಯ್ತಾ ಅವಳಿಗೆ? ಹಾ ಸರ್ ಗೊತ್ತಿದೆ. ಇಲ್ಲ ನೀನ್ ಹೇಳಿಲ್ಲ. ಸರ್ ಇಲ್ಲ ಸರ್, ನನ್ನ ಫ್ರೆಂಡ್ಸಿಗೆ ಆಲ್ಮೋಸ್ಟ್ ಗೊತ್ತಿದೆ. ಅಲ್ಲ ಸ್ಪಂದನಂಗ್ ಗೊತ್ತಿದ್ಯಾ? ಸರ್ ಗೊತ್ತಿದೆ. ನಾಳೆ ಕೇಳ್ತೀನಿ, ಫೋನ್ ಮಾಡ್ತೀನಿ. ಈಗ ಜಯಂತಿ ಮೇಡಮ್ ಫೋನ್ ಮಚ್ಚುತ್ತೀನಿ. ಈಗ ಗೊತ್ತಾಗಿ ನೀನ್ ಹೇಳಿಲ್ಲ ಅಂದ್ರೆ ನಾಳೆ ಆಪ್ ಲಾಕ್ ಆಗುತ್ತೆ. 1020 rupees ಎಕ್ಸ್ಟ್ರಾ ಪೇ ಮಾಡಕ್ಕಾಗತ್ತೆ. ಕರೆಕ್ಟ್ ಆಗಿ ಹೇಳ್ಬಿಡು ನೀನು. ಸರ್ ಎಲ್ಲರೂ ಕೇಳಿದ್ರು ಎಲ್ಲಿ ಹೋಗ್ತಿದ್ಯಾ ಟ್ಯೂಷನ್ ಅಂತ. ಹಿಂಗೆ MBP ಸರ್ ಹತ್ರ ಹೋಗ್ತೀನಿ ಅಂತ ಹೇಳಿದ್ದೆ ಅವತ್ತು.
ಹೇಳಿದ್ರು ಸರ್. ಓಕೆ ಆಯ್ತು. ಈಗೆಲ್ಲ ಲೆಕ್ಕಗಳು ಮಾಡಾಕ್ರಿ. ನಾಳೆಗೆ ಇನ್ನೊಂದು ಲೆಕ್ಕ ಇದೆ, ಮಾಡಿಸ್ಬಿಟ್ಟು ಐ ವಿಲ್ ಸ್ಟಾರ್ಟ್ ದ ಪೇರ್ ಆಫ್ two equations in linear equations in two variables. Okay, bye.